Hey everyone, very good, my dear afternoon. Come back to the doing good. So, guys, we were discussing theoretical framework for CA Foundation, chapter number 1. Correct. In class, now we have done so much part, right? ಅದನ್ನೇ ಈಗ ಕಂಟಿನ್ಯೂ ಮಾಡಿ ಇವತ್ತು ಮೋಸ್ಟ್ ಪ್ರಾಬ್ಲಿ ಚಾಪ್ಟರ್ ಅನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಚ್ಚೋ. ಸೊ ಗೆಟ್ ರೆಡಿ ಗೈಸ್. ಯಾರು ಟೆಲಿಗ್ರಾಮ್ ಚಾನಲ್ಗೆ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಪ್ಲೀಸ್ ಜಾಯ್ನ್ ಆಗಿ. ಕಂಪ್ಲೀಟ್ ಸಿಲೆಬಸ್ ಬೇಕಂದ್ರೆ ಗೈಸ್ ಡೆಫಿನೆಟ್ಲಿ ವಿಲ್ ಎನ್ಶೋರ್ ದಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ರಿಸಲ್ಟ್ ಗ್ಯಾರಂಟಿ ಕೊಡ್ತಾರೆ, ದ ರಿಸಲ್ಟ್ ಗ್ಯಾರಂಟಿ ಬಚ್ಚೋ. ರೈಟ್. ಸೊ ಲೆಟ್ ಸ್ಟಾರ್ಟ್. ನೋಡಿ ಏನಪ್ಪಾ ಅಂದ್ರೆ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್, ರೈಟ್? aspects ಆಯಿತು. we have covered so many things. Bookkeeping also we have covered, right? So objective of the bookkeeping ಆಗಿತ್ತು. difference between start with the ಆಗಿತ್ತು. functions of accounting ಆಗಿತ್ತಲ್ಲ ಇದು. this much part we have done, right? So ಹಾಗಿದ್ರೆ ಫಂಕ್ಷನ್ಸ್ ಆಫ್ ಅಕೌಂಟ್ ತನಕ ಆಗಿತ್ತಲ್ಲ, ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಲ್ಲ ಏನಪ್ಪಾ ಅಂದ್ರೆ my voice is clear or not. Yes. So bacho, iga bookkeeping, what exactly the bookkeeping is. Nodi, bookkeep, book and keep andre maintenance of the accounts, maintenance of the books of the accounts, right? ಹಾಗಿದ್ದರೆ ನೋಡ್ರಿ, ಬುಕ್ ಕೀಪಿಂಗ್ ಇಸ್ ನಥಿಂಗ್ ಬಟ್ ರಿಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್. ಏನ್ ಡೇಟಾ ಇರುತ್ತಲ್ಲ, ಫಿನಾನ್ಷಿಯಲ್ ಡೇಟಾ, ಅದನ್ನ ರಿಕಾರ್ಡ್ ಮಾಡೋದಕ್ಕೆ ಅಂತೀವಿ ಬುಕ್ ಕೀಪಿಂಗ್. ಹೌದು ಇಲ್ಲ? ರೈಟ್ ರೈಟ್. ಅಂದ್ರೆ ಏನ್ ಸರ್, ಈಗ ಇಟ್ ಕವರ್ ದ ಪ್ರೊಸೀಜರಲ್ ಆಸ್ಪೆಕ್ಟ್, ವೆರಿ ಇಂಪಾರ್ಟೆಂಟ್. ಬುಕ್ ಕೀಪಿಂಗ್ ಒಂದು ಪ್ರೊಸೆಸ್ ಇದು ಏನ್ರಿ. ಬುಕ್ ಕೀಪಿಂಗ್ ಒಂದು ಪ್ರೊಸೀಜರ್ ಆಸ್ಪೆಕ್ಟ್ ಇದೆ ಇದರದು, ಅಕೌಂಟಿಂಗ್ ವರ್ಕ್ದು. ಅಂಡ್ ಎಂಬ್ರೇಸ್ ದ ರಿಕಾರ್ಡಿಂಗ್ ಫಂಕ್ಷನ್ಸ್. ಬುಕ್ ಕೀಪಿಂಗ್ ಅಲ್ಲಿ ಏನಾಗುತ್ತೆ, ಪ್ರೈಮರಿ ಫಂಕ್ಷನ್, ರೈಟ್? ಜರ್ನಲ್ ಎಂಟ್ರೀಸ್, ಸಬ್ಸಿಡರಿ ಬುಕ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ, ರೈಟ್? ಹಾಗಿದ್ದರೆ ಬುಕ್ ಕೀಪಿಂಗ್ ಪ್ರೊಸೀಜರ್ ಆರ್ ಗೌರ್ನ್ಡ್ ಬೈ ಎಂಡ್ ಪ್ರಾಡಕ್ಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ರೈಟ್? ದ ಟರ್ಮ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್. ಕ್ಯಾಶ್ ಫ್ಲೋ ಬರ್ತದೆ, ಈಗ ಬರಂಗಿಲ್ಲ, ಮುಂದೆ ಬರುತ್ತೆ, ರೈಟ್? ಇನ್ಕ್ಲೂಡಿಂಗ್ ಶೆಡ್ಯೂಲ್ಸ್ ನೋಟ್ಸ್ ಇದೆ. ಬುಕ್ ಕೀಪಿಂಗ್ ಅಂದ್ರೆ ಏನ್ರಿ, ಒಂದು ಪ್ರೊಸೆಸ್ ಇದು. ಪ್ರೊಸೆಸ್ ಆಫ್ ವಾಟ್? ರಿಕಾರ್ಡಿಂಗ್ ಆಫ್ ದಿ ಫಿನಾನ್ಷಿಯಲ್ ಡೇಟಾ. ಗೊತ್ತಾಗಿದೆ? ರಿಕಾರ್ಡಿಂಗ್ ಆಫ್ ದಿ ಫಿನಾನ್ಷಿಯಲ್ ಡೇಟಾ ಇಸ್ ದ ಬುಕ್ ಕೀಪಿಂಗ್ ಹಿಯರ್. ಅಂಡರ್ಸ್ಟುಡ್? ಇಟ್ ಕವರ್ ವಾಟ್ ಬಚ್ಚೋ? ಪ್ರೊಸೀಜರಲ್ ಆಸ್ಪೆಕ್ಟ್ ಆಫ್ ದಿ ಅಕೌಂಟಿಂಗ್ ವರ್ಕ್. ಅಕೌಂಟಿಂಗ್ ವರ್ಕ್ ಒಂದು ಪ್ರೊಸೆಸ್ ನ ಮಾಡ್ತೀವಿ, ಮತ್ತೆ ಇದು ಒಂದು ರಿಕಾರ್ಡ್ ಕೀಪಿಂಗ್ ಫಂಕ್ಷನ್ ಆಗುತ್ತೆ. ಆಲ್ ರೈಟ್. ಹಾಗಿದ್ದರೆ ವಾಟ್ ಆರ್ ದ ಆಬ್ಜೆಕ್ಟ್ ಆಫ್ ಬುಕ್ ಕೀಪಿಂಗ್? ಬುಕ್ ಕೀಪಿಂಗ್ ಏನು ಆಬ್ಜೆಕ್ಟ್ ಅದ ನೋಡ್ರಿ, ವೆರಿ ಸಿಂಪಲ್ ಆಗಿದೆ. ಕಂಪ್ಲೀಟ್ ರಿಕಾರ್ಡಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್, ವೆರಿ ಇಂಪಾರ್ಟೆಂಟ್, ರೈಟ್? ಅಸರ್ಟೇನ್ ದ ಫಿನಾನ್ಷಿಯಲ್ ಎಫೆಕ್ಟ್ ಆಫ್ ದಿ ಬಿಸ್ನೆಸ್. ಆಮೇಲೆ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇದಾದ್ಮೇಲೆ ನಾವು ಡಿಸ್ಕಸ್ ಮಾಡೋಣ ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಎಲ್ಲ. ಬಟ್ ಕೇಳಬೇಕಾಗಿದ್ದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ರಿಕಾರ್ಡಿಂಗ್ ಟ್ರಾನ್ಸಾಕ್ಷನ್. ಈಗ ಅಕೌಂಟಿಂಗ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಒಂದು ಬಿಸ್ನೆಸ್ ಲ್ಯಾಂಗ್ವೇಜ್ ಆಗುತ್ತೆ. ಕಂಪ್ಲೀಟ್ ರಿಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಾಗುತ್ತೆ, ಆಲ್ ದ ರಿಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಗಿರ್ತಲ್ಲ, ಸಿಸ್ಟಮೆಟಿಕ್ ಆಗಿ ಲಾಜಿಕಲ್ ಮ್ಯಾನರ್ದಾಗ ನಾವೇನ್ ಮಾಡ್ತೀವಿ, ಇದನ್ನ ರೆಕಾರ್ಡ್ ಮಾಡ್ತೇವೆ. ಸಾರಿ, ಈಗ ಲಾಜಿಕಲ್ ಮ್ಯಾನರ್ ಅಂದ್ರೆ ಏನ್ ಸರ್? ಈಗ ಲಾಜಿಕಲ್ ಮ್ಯಾನರ್ ಅಂದ್ರೆ ನೆನಪಿಟ್ಕೊಡ್ರಿ, ಇದು ನಾವು ಸಿಸ್ಟಮೆಟಿಕ್ ಆಗಿ ಮತ್ತೆ ಲಾಜಿಕಲ್ ಅಂದ್ರೆ ಅರ್ಥ ಆಗುವಂಗ ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡ್ತೇವೆ. ಕನ್ಸರ್ನ್ ವಿತ್ ಕಂಪ್ಲೀಟ್ ಅಂಡ್ ಪರ್ಮನೆಂಟ್ ರೆಕಾರ್ಡ್ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ ಇನ್ ಸಿಸ್ಟಮೆಟಿಕ್ ಅಂಡ್ ಲಾಜಿಕಲ್ ಮ್ಯಾನರ್. ಸೊ ದ ಫಿನಾನ್ಸ್, ರೈಟ್? ಸೊ ದ ಫಿನಾನ್ಷಿಯಲ್ ಎಫೆಕ್ಟ್ ಆಫ್ ದ ಬಿಸ್ನೆಸ್ we are going to record this. ಅರ್ಥ ಆಗಿದೆ? ಅಂಡರ್ಸ್ಟೂಡ್? ಸೊ ದಿಸ್ ಇಸ್ ದ ಫಸ್ಟ್ ಆಬ್ಜೆಕ್ಟ್. ಏನ್ ರೆಕಾರ್ಡ್ಸ್ ಅದಾವಲ್ಲ ಅದನ್ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಬೇಕು, ಎಂಡ್ ಟು ಎಂಡ್. ಒಂದಾಗಿದೆ. ಎರಡನೇದು ಏನ್ ಸರ್? ಎರಡನೇದು ಅಸರ್ಟೈನ್ಮೆಂಟ್ ಆಫ್ ದಿ ಫಿನಾನ್ಷಿಯಲ್ ಎಫೆಕ್ಟ್ ಆಫ್ ದಿ ಬಿಸ್ನೆಸ್. ಅಂದ್ರೆ ಏನು, ಈಗ ಇಟ್ ಕನ್ಸರ್ನ್ ವಿತ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್ ಅಪಾನ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಸ್ ಎ ಹೋಲ್. ಇದರಿಂದ ಏನಾಗುತ್ತೆ, ಬುಕ್ ಕೀಪಿಂಗ್ ಅಂದ್ರ ನಿಮ್ದು ಏನ್ ಸೆಟಪ್ ಇದೆಯಲ್ಲ, ಆ ಸೆಟಪ್ ಎಫೆಕ್ಟ್ ಏನಾಗ್ತಾ ಇದೆ, ವೇರ್ ಇಟ್ ಇಸ್ ಸ್ಟ್ಯಾಂಡಿಂಗ್, ಎಷ್ಟು ಸ್ಟ್ರಾಂಗ್ ಇದೆ, ಯಾವ ರೀತಿ. ಬುಕ್ ಕೀಪಿಂಗ್ ಅಂದ್ರೆ ಏನ್ ಗೊತ್ತಾಗುತ್ತೆ ನಮಗೆ,
What exactly the status of the organization? That's a liquidity position, everything. So, hi Omkar. So that is why, bacha, ascertainment of financial effect of the business is a very important objective of the bookkeeping. ಹಾಗಿದ್ರೆ ಸರ್ ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್ ಎರಡು ಒಂದೇನಾ? ಚೇಂಜ್ ಆಗುತ್ತೆ ಬುಕ್ ಕೀಪಿಂಗ್ ಮತ್ತೆ, ಬಿಕಾಸ್ ನೋಡಿ ಈ ಚಾಪ್ಟರ್ದಾಗ ನಿಮ್ಗೆ 10 to 50% ಮಾರ್ಕ್ಸ್ ಬಿಟ್ಟಿದೆ ಇದ್ರಾಗ. ನೆನಪಿಟ್ಕೊಡ್ರಿ, 10 to 15% ಅಂತ ಏನಾಗಿದೆ, 10 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಕತ್ತಾದಾಗ 10 ಮಾರ್ಕ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್ ನೋಡಿ ಚೆನ್ನಾಗಿ ಗೊತ್ತಿದೆ, ಏನೋ ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್ ಎರಡು ಒಂದಂತ ಹಂಗಿರಪ್ಪ. ಬಟ್ ಇನ್ಫ್ಯಾಕ್ಟ್ ದೇ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ದು. ಅಂದ್ರೆ ಅಕೌಂಟಿಂಗ್ ಇಸ್ ಅ ಬ್ರಾಡ್ ಸಬ್ಜೆಕ್ಟ್. ಇಟ್ ಕಾಲ್ಸ್ ಫ್ರಮ್ ಜನರೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ರೆಕಾರ್ಡ್ಸ್, ಆಬ್ಟೈನಿಂಗ್ ದ ಬುಕ್ ಕೀಪಿಂಗ್, ಅಂಡ್ ಒಂದು ಅಕೌಂಟ್ ಇದೆ ಅಂದ್ರೆ ಅದರಾಗ ಒಂದು ಭಾಗ ಬುಕ್ ಕೀಪಿಂಗ್ ಆಗುತ್ತೆ. ಕಂಪ್ಲೀಟ್ ಒಂದು ಅಕೌಂಟಿಂಗ್ ಇದೆ ಅಂದ್ರೆ ಅದರಾಗ ಒಂದು ಭಾಗ ಬುಕ್ ಕೀಪಿಂಗ್ ಆಗುತ್ತೆ, ರೈಟ್? ಸೊ ದಟ್ ಈಸ್ ವಾಟ್ ಬಚ್ಚು ಬುಕ್ ಮತ್ತೆ ಅಕೌಂಟಿಂಗ್ ನಡುವಿನ ವ್ಯತ್ಯಾಸ ನೆನಪಿಕೊಳ್ಳಬೇಕಾಗುತ್ತೆ, ರೈಟ್? ಹಾಗಿದ್ರೆ ಏನ್ ಸರ್ ಇದು? ನೋಡಿ ವೆರಿ ಸಿಂಪಲ್ ಇದೆ. ಸಮ್ ಪೀಪಲ್ ಲೈಕ್ ನಾವು ಯಾರಿಗೆ ಅಕೌಂಟ್ ಗೊತ್ತಿಲ್ಲ, ಅಕೌಂಟ್ ಮತ್ತೆ ಬುಕ್ ಕೀಪಿಂಗ್ ಎರಡು ಒಂದೇ ತಿಳ್ಕೊತಾರೆ, ಹಂಗಿರಂಗಿಲ್ಲ ಅದು. ಇಟ್ ಇಸ್ ನಾಟ್. ಅಂದ್ರೆ ಏನ್ ಸರ್, ಅಕೌಂಟಿಂಗ್ ಇದೆಯಲ್ಲ ಬ್ರಾಡ್ ಸಬ್ಜೆಕ್ಟ್ ಇದೆ, ಇದು ಇದರಲ್ಲಿ ಬ್ರಾಡ್ ಕಾನ್ಸೆಪ್ಟ್ ಇದೆ, ವೈಡ್ ಕಾನ್ಸೆಪ್ಟ್ ಇದೆ. ಕಾಲ್ಸ್ ಫಾರ್ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ರೆಕಾರ್ಡಿಂಗ್ ಆಬ್ಟೈನ್ಡ್ ಫ್ರಮ್ ದಿ ಬುಕ್ ಕೀಪಿಂಗ್ ಅಂಡ್ ಅಬಿಲಿಟಿ ಟು ಅನಲೈಸ್ ದ ಇಂಟರ್ಪ್ರಿಟೇಷನ್ ಬೈ ದಿ ಬುಕ್. ಬುಕ್ ಕೀಪಿಂಗ್ ದಾಗ ಏನ್ ಮಾಡ್ತೀವಿ ನಾವು? ರಿಕಾರ್ಡ್ಸ್ ನ ಬರ್ಕೋತೀವಿ, ರಿಕಾರ್ಡ್ ಮಾಡ್ತೀವಿ, ರೈಟ್? ಒಂದು ಅನಲೈಸ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಬುಕ್ ಕೀಪಿಂಗ್ ಆದ್ಮೇಲೆ ಓವರ್ ಆಲ್ ಬುಕ್ ಕೀಪಿಂಗ್ ಸಂಬಂಧಪಟ್ಟಿದ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಸೇರಿಸಿ ಅದು ಅಕೌಂಟಿಂಗ್ ಆಗುತ್ತೆ. ಹಾಗಿದ್ರೆ ಸರ್ ಇದು ಡಿಫ್ರೆನ್ಸ್ ಏನ್ ಸರ್? ಕ್ವಶನ್ ಕೇಳಬಹುದು, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಅಂತ. ಅವಾಗ ಹೇಳಕ್ ಹೋಗ್ಬೇಡ್ರಿ ಸರ್ ನಂಗೆ ಬರಂಗಿಲ್ಲ ಅಂತ. ಎದಕ್ರಿಪ್ಪ? ಬಿಕಾಸ್ ನೋಡ್ರಿ, ಇದೇ ಕ್ವಶನ್ಸ್ ಅಂತ ಕೇಳ್ತಾರೆ, ಬಟ್ ಬರೆಯುವಾಗ ಅಟ್ ಟೈಮ್ ಆಫ್ ರೈಟಿಂಗ್ ಏನ್ ನೆನಪಿಟ್ಕೋಬೇಕಂದ್ರೆ ವೆರಿ ಸಿಸ್ಟಮ್ ಅಂಡ್ ಈಸಿ ಮೆಥಡಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಸೊ ನೆನಪಿಟ್ಕೊಡ್ಲಿ ಏನಪ್ಪಾ ಅಂದ್ರೆ ಗೈಸ್, ಕೇಳಲೆ ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್ ಎರಡು ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ ನಿಮಗೆ? ಕ್ಯಾನ್ ಯು ಸಿ? ಕೇಳಿಪ್ಪ, ಕಾಣ್ತಾ ಇದೆಯಮ್ಮ? ಲೈಕ್ ಓಕೆ, ಬುಕ್ ಕೀಪಿಂಗ್ ಮತ್ತೆ ಅಕೌಂಟೆನ್ಸಿ ವ್ಯತ್ಯಾಸಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ರಿ ಪೈಲೆ. ಈಗ ಅಕೌಂಟೆನ್ಸಿ ಕಂಪ್ಲೀಟ್ ಆದ್ರೆ ಅಕೌಂಟ್ಸ್ ದಲ್ಲಿ ಒಂದು ಭಾಗ ಏನಪ್ಪಾ ಅಕೌಂಟಿಂಗ್, ಅಕೌಂಟಿಂಗ್ ದಾಗಿಂದ ಒಂದು ಭಾಗ ಏನಾಗುತ್ತೆ ಬುಕ್ ಕೀಪಿಂಗ್ ಆಗುತ್ತೆ. ಅಂದ್ರೆ ಇದು ಫಸ್ಟ್ ಸ್ಟೇಜ್ ಆಗುತ್ತೆ, ಫಸ್ಟ್ ಸ್ಟೇಜ್ ಆಫ್ ದಿ ರೆಕಾರ್ಡಿಂಗ್, ಕರೆಕ್ಟ್? ಅಂದ್ರೆ ಏನ್ ಸರ್, ಈಗ ಡಿಫರೆನ್ಸಸ್ ನೆನಪಿಟ್ಕೋಬೇಕಾ? ಹೌದಪ್ಪ, ನೆನಪಬೇಕಾಗುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ದಿಸ್ ನೌ ಆನ್, ಲೆಟ್ಸ್ ಫಿನಿಶ್ ದಿಸ್. ಅಂದ್ರೆ ಏನ್ ಸರ್, ಈಗ ನೋಡಿ ಬಚ್ಚೋ 10 ಮಾರ್ಕ್ಸ್ ವೇಟೇಜ್ ಇದ್ರಾಗ ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಕನ್ಸರ್ನ್ ವಿತ್ ರಿಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ಯಾವುದು ಬುಕ್ ಕೀಪಿಂಗ್? ಟ್ರಾನ್ಸಾಕ್ಷನ್ಸ್ ಅನ್ನ ರಿಕಾರ್ಡ್ ಮಾಡ್ತೀವಿ, ಅದಕ್ಕೆ ನಾವು ಬುಕ್ ಕೀಪಿಂಗ್. ಅಕೌಂಟಿಂಗ್ ಇಸ್ ಅ ಪ್ರೊಸೆಸ್ ಕನ್ಸರ್ನ್ ವಿತ್ ಸಮರೈಸಿಂಗ್ ದ ರಿಕಾರ್ಡ್ ಟ್ರಾನ್ಸಾಕ್ಷನ್. ಏನ್ ಟ್ರಾನ್ಸಾಕ್ಷನ್ಸ್ ರಿಕಾರ್ಡ್ ಆಗಿರ್ತಾವಲ್ಲ, ಏನ್ ಟ್ರಾನ್ಸಾಕ್ಷನ್ಸ್ ರಿಕಾರ್ಡ್ ಆಗಿರ್ತಾವೆ, ಒಂದ್ ನಿಮಿಷ, ಹಲೋ बोलो तो क्या करना पूछो?
Sorry guys, I got a call. ಕೇಳಲೆ ಕೇಳಿ ಬಚ್ಚು ಏನಪ್ಪಾ ಅಂದ್ರೆ ಇಟ್ ಈಸ್ ಅ ಪ್ರೊಸೆಸ್ ಎದರದ ಪ್ರೊಸೆಸ್ ಸರ್ ಇದು ಪ್ರೊಸೆಸ್ ಆಫ್ ಕನ್ಸರ್ನ್ ವಿತ್ ರಿಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಏನ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಿರಲ್ಲ ದಟ್ ಇಸ್ ಕಾಲ್ಡ್ ಬುಕ್ ಕೀಪಿಂಗ್ ಬಟ್ ಅಕೌಂಟಿಂಗ್ ಏನಾಗುತ್ತೆ ಏನ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿರಿ ಕರೆಕ್ಟ್ ಅದನ್ನ ಸಮರೈಸ್ ಮಾಡೋದು ವಿಶ್ಲೇಷಣೆ ಮಾಡೋದು ಅದರ ಬಗ್ಗೆ ಡಿಸ್ಕಸ್ ಮಾಡೋದು ಅಕೌಂಟಿಂಗ್ ಆಗುತ್ತೆ ಬುಕ್ ಕೀಪಿಂಗ್ ಕಾನ್ಸ್ಟಿಟ್ಯೂಟ್ ಆಸ್ ಅನ್ ಬೇಸ್ ಫಾರ್ ಅಕೌಂಟಿಂಗ್ ಅಕೌಂಟಿಂಗ್ ಬೇಸ್ ಆಗುತ್ತೆ ಇದು ಅಕೌಂಟಿಂಗ್ ಬೇಸ್ ಆಗುತ್ತೆ ಬಟ್ ಅಕೌಂಟಿಂಗ್ ಏನಪ್ಪಾ ಇದು ಲ್ಯಾಂಗ್ವೇಜ್ ಇದರ ಲ್ಯಾಂಗ್ವೇಜ್ ಬಿಸ್ನೆಸ್ ಲ್ಯಾಂಗ್ವೇಜ್ ಆಗುತ್ತೆ ಏನಾಗ್ತದೆ ಬಿಸ್ನೆಸ್ ಲ್ಯಾಂಗ್ವೇಜ್ ಆಗುತ್ತೆ ನೋಡಿ ಅಕೌಂಟಿಂಗ್ ಬೇಸ್ ಏನಾಗುತ್ತೆ ಬುಕ್ ಕೀಪಿಂಗ್ ಆಗುತ್ತೆ ಮತ್ತೆ ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಕೌಂಟಿಂಗ್ ಇಸ್ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಆಗ್ಬಿಡುತ್ತೆ ಹೌದು ಇಲ್ಲ ಎಸ್ ನೋ ಅರ್ಥ ಆಗಿದೆ ಇದು ಇದು ಕ್ವಶನ್ಸ್ ಕೇಳಬಹುದು ನೋಡ್ರಿ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಒಂದು ನಿಮಿಷ ಹಲೋ let's start bacho sorry for that ನೋಡಿ questions you can expect sir 100% you can expect right so next in sir ಈಗ financial statement do not form part of this process ಅಂದ್ರೆ bookkeeping is not a form of the financial statement do not form the part of this process accounting bookkeeping ಇದೆಲ್ಲ bookkeeping ದಲ್ಲಿ finance because ನೋಡ್ರಿ ಈಗ financial statement ದಲ್ಲಿ like profit and loss account ಆಯ್ತು balance sheet ಆಯ್ತು ನಾವು ಮಾಡ್ತೀವಿ but that is not a form of the ಬಚ್ಚೋ ಅಕೌಂಟಿಂಗ್ ಏನಾಗುತ್ತೆ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ are prepared in this process on the basis of bookkeeping accounting financial statements like profit and loss account ಮತ್ತೆ balance sheet ನೋಡ್ರಿ ನೆನಪಿಟ್ಕೊಡ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಆನ್ ದ ಬೇಸಿಸ್ ಆಫ್ ಬುಕ್ ಕೀಪಿಂಗ್ ನಾವು ಪ್ರಿಪೇರ್ ಮಾಡ್ತೀವಿ ಜರ್ನಲ್ ಎಂಟ್ರಿ ಲೆಡ್ಜರ್ ಮೇಲೆ ಹೌದಲ್ಲ ಸೊ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಸೊ ಅಂದ್ರೆ ಏನಾಗುತ್ತೆ ಬುಕ್ ಕೀಪಿಂಗ್ ಬೇಸ್ ಮೇಲೆ ಆನ್ ದ ಬೇಸಿಸ್ ಆಫ್ ಬುಕ್ ಕೀಪಿಂಗ್ ಪ್ರಿಪೇರ್ ಅಕೌಂಟಿಂಗ್ ಅರ್ಥ ಆಗಿದೆಯಾ ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್ ಹೇಳಿಪ್ಪ ಲೈಕ್ ಮಾಡಿ ದೋಸ್ರು ವಾಚಿಕೊಂಡ ರೈಟ್ ಸರ್ ನೆಕ್ಸ್ಟ್ ನೋಡಿ ಬುಕ್ ಕೀಪಿಂಗ್ recording of the business transaction accounting is summarizing the whatever the transaction they have done bookkeeping is the base for accounting is the language for business financial statement is not a part of bookkeeping financial statement are prepared on the basis of bookkeeping okay now okay so nodi managerial decisions cannot be taken with the help of these records bookkeeping dalli yen records irtavalla whatever the records we have in the bookkeeping ಬಚ್ಚೋ ಅಲ್ಲಿ ಏನಾಗುತ್ತೆ ಡಿಸಿಷನ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗಿಲ್ಲ ಬಿಕಾಸ್ ಏನಾಗುತ್ತೆ ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಸಮರೈಸ್ ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಅನಲೈಸ್ ಅಂದ್ರೆ ಏನಾಗುತ್ತೆ ಆಲ್ ದ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ರೈಟ್ ಆರ್ ಟೇಕನ್ ಆನ್ ದ ಬೇಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಸೆಟ್ಸ್ ಎಷ್ಟಿದಾವೆ ಲಾಬಿಲಿಟಿ ಎಷ್ಟಿದಾವೆ ವಾಟ್ ಈಸ್ ದ ಪೊಸಿಷನ್ ಆಫ್ ಎಲ್ಲಿ ಗೊತ್ತಾಗುತ್ತೆ ಸರ್ ಅದು ಅಕೌಂಟಿಂಗ್ ಗೊತ್ತಾಗುತ್ತೆ ಬುಕ್ ಕೀಪಿಂಗ್ ಅಲ್ಲಿ ಗೊತ್ತಾಗಿಲ್ಲ ಅರ್ಥ ಆಗಿದೆಯಾ ಅಂಡರ್ಸ್ಟ್ಯೂಡ್ ಬಚ್ಚೋ sir there is no sub field of accounting bookkeeping do sub field yavdu illa but accounting has a sub field like financial accounting management accounting matte there are so many financial management cost accounting idave accounting iddo account dalli matte financial accounting ide cost accounting ide there are so many processes that we will discuss in intermediate class bartadi so adre bookkeeping is only one they don't have any sub field understood bachcho understood hedappa ashwini hedappa umamkar next answer iga financial position of the business cannot be ascertained through bookkeeping ಹೌದಪ್ಪ ಹೌದು ಫಿನಾನ್ಷಿಯಲ್ ಪೊಸಿಷನ್ ಇದೆಲ್ಲ ಬುಕ್ ಕೀಪಿಂಗ್ ಫಿನಾನ್ಷಿಯಲ್ ಪೊಸಿಷನ್ ಅಸರ್ಟೈನ್ ಮಾಡಕ್ಕೆ ಬಹಳ ಟಫ್ ಆಗುತ್ತೆ ವೆರಿ ಡಿಫಿಕಲ್ಟ್ ಬಚ್ಚೋ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಇಸ್ ಅಸರ್ಟೈನ್ ಆನ್ ದ ಬೇಸಿಸ್ ಆಫ್ ಅಕೌಂಟಿಂಗ್ ರಿಪೋರ್ಟ್ ಹೌದು ಯಾವಾಗ ನೀವು ಸಮರೈಸ್ ಮಾಡ್ತಾ ಇದ್ದೀರಂದ್ರೆ ಆನ್ ದಟ್ ಬೇಸಿಸ್
get to know exactly financial position ಎಷ್ಟು. ಈಗ ಒಂದ್ ಮಾತು ಹೇಳ್ರಿ, ಬುಕ್ ಕೀಪಿಂಗ್ ಏನ್ ಮಾಡ್ತೈತಿ ಇಲ್ಲಿ ರೆಕಾರ್ಡ್ ಮಾಡ್ತೇವೆ ಬೇಸಿಕ್ ಬೇಸ್ ಲೈಕ್ ಡೆಬಿಟ್ ಕ್ರೆಡಿಟ್ ಜರ್ನಲ್ ಹೌದಲ್ಲ. ಸೊ ಆನ್ ದ್ಯಾಟ್ ಬೇಸಿಸ್ ಏನ್ ಮಾಡ್ತೀವಿ ನಾವು ಎಕ್ಸ್ಪೆನ್ಸ್ ಆಗಿದೆ ಲಾಸ್ ಆಗಿದೆ ಯಾವುದು ಲಯಬಿಲಿಟಿ ಅನ್ನೋ ಅಂತ ಮಾಡ್ತೀವಿ ಅಕೌಂಟಿಂಗ್ ಮಾಡ್ತೀವಿ. ಬುಕ್ ಕೀಪಿಂಗ್ ಇಸ್ ದ ಫಸ್ಟ್ ಪ್ರೊಸೆಸ್ ಆದ್ರೆ ಸೆಕೆಂಡ್ ಪ್ರೊಸೆಸ್ ಅಕೌಂಟಿಂಗ್ ಆಗುತ್ತೆ. ಬುಕ್ ಕೀಪಿಂಗ್ ಇಲ್ಲ ನಿಮ್ಮ ಹತ್ರ, ಬುಕ್ ಕೀಪಿಂಗ್ ಇಲ್ಲ ನಿಮ್ಮ ಹತ್ರ ಅಂದ್ರೆ ಅಕೌಂಟಿಂಗ್ ಬರಂಗಿಲ್ಲ. ಗೊತ್ತಾಗ್ತಾ ಇದೆಯಾ? ಅಕೌಂಟಿಂಗ್ ಇಲ್ಲಿ ಬರಂಗಿಲ್ಲ. ಸೊ ಅದಕ್ಕೆ ನೆನಪಿಟ್ಕೊಡ್ರಿ, ಬುಕ್ ಕೀಪಿಂಗ್ ಸರಿಯಾಗಿ ನೀವು ಮಾಡಿದ್ರೆ ಕೂಡ ಏನಾಗುತ್ತೆ ಅಕೌಂಟಿಂಗ್ ಬರುತ್ತೆ. ಬುಕ್ ಕೀಪಿಂಗ್ ದ ಫೌಂಡೇಶನ್ ಸ್ಟ್ರಾಂಗ್ ಇದೆಯಪ್ಪ, ಹೌದಪ್ಪ ಬುಕ್ ಕೀಪಿಂಗ್ ಬರುತ್ತೆ ಅಂದ್ರೆ 100% ಅಕೌಂಟಿಂಗ್ ಆಲ್ಸೋ ಯು ಕ್ಯಾನ್ ಡೂ ಇಟ್. ತಪ್ಪು ಮಾಡಿದ್ರೆ ಅಂತೂ 100% ತಪ್ಪಾಗುತ್ತೆ, ಹೌದು ಇಲ್ಲ? ದಟ್ ಇಸ್ ವಾಟ್ ಡಿಫರೆನ್ಸ್. ಕ್ವಶನ್ ಕೇಳಬಹುದಾ ಸರ್? 100% ಕೇಳ್ತಾನೆ. ಸೊ ಇಲ್ಲಿ ಕ್ವಶನ್ಸ್ ದಲ್ಲಿ ಏನೆಲ್ಲ ಕೇಳಬಹುದು ಸರ್? ಡಿಫರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಕೇಳ್ತಾನವ. ಸೊ ನೆನಪಿಟ್ಕೊಡ್ರಿದ್ನ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಇಲ್ಲೇ ಸ್ವಲ್ಪ ಕೇಳ್ರಿ ದಿ ಪಾಯಿಂಟ್ಸ್ ಹೌ ಟು ರಿಮೆಂಬರ್. ಡೌಟ್ಸ್ ಏನ್ರ ಕೇಳ್ರಿ. ಐ ಲವ್ ಟು ಆನ್ಸರ್ ಯುವರ್ ಡೌಟ್ ಮೈ ಡಿಯರ್ ಸ್ಟೂಡೆಂಟ್. ಡೌಟ್ ಏನ್ರಿದೆಯಾ? No doubt my dear student? No doubt? So relation of accounting bookkeeping can be depicted in the following chart. Bookkeeping base ಮೇಲೆ accounting ಆಗುತ್ತೆ. accounting ಇದ್ದ ಕಾರಣ ತಿಳಿತನ ಮಾಶ್ವಿನಿ ಆಯ್ತು ನೋಡ್ರಿ. 10 ಮಾರ್ಕ್ಸ್ 10 to 15 ಮಾರ್ಕ್ಸ್ ವೇಟೇಜ್ ಇದೆ. 10 to 15 ಮಾರ್ಕ್ಸ್ ಇದರಲ್ಲಿ ದಯವಿಟ್ಟು ಸ್ವಲ್ಪ ಆಗಿ ನೋಡ್ರಿ. ಇದಕ್ಕಂದ್ರೆ ನೋಡ್ರಿ ಫೈಲ್ ಹೆಂಗಿದೆ. These are the very important part of your accounting. Accountancy ಕಲಿಬೇಕಂದ್ರೆ ಪ್ಲಸ್ ಇಲ್ಲೇ the very important part is that all these right. ಆಮೇಲೆ ಈಗ ನೆಕ್ಸ್ಟ್ ಮುಗಿಸ್ತೀನಿ, ನಾಳೆ ಯೂನಿಟ್ 2 ಸ್ಟಾರ್ಟ್ ಮಾಡ್ತೀನಿ ಅಂಡ್ ಮೋಸ್ಟ್ ಪ್ರಾಬಬ್ಲಿ ಬೈ ವೀಕೆಂಡ್ ಒಳಗಡೆ. ಡೌಟ್ ಇಲ್ವಲ್ಲ? ಚಲೋ ಸರ್ ನೆಕ್ಸ್ಟ್ ಏನು? ಸಬ್ ಫೀಲ್ ಆಫ್ ಅಕೌಂಟಿಂಗ್. ನಾನು ಹೇಳಿದ್ರೆ ಅಕೌಂಟಿಂಗ್ ಅಲ್ಲಿ ಮತ್ತಷ್ಟು ಫೀಲ್ಡ್ಸ್ ಇದಾವೆ. ಯಾವುದು ಸರ್? ಫಿನಾನ್ಷಿಯಲ್ ಅಕೌಂಟಿಂಗ್ ಇದೆ, ಫೌಂಡೇಶನ್ ಆಗಿದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಟರ್ಮೀಡಿಯೇಟ್ ಆಗಿದೆ, ಕಾಸ್ಟ್ ಅಕೌಂಟಿಂಗ್ ಇಂಟರ್ಮೀಡಿಯೇಟ್ ಆಗಿದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಸ್ ಬಚ್ಚೋ ಇದೆ, ಆಮೇಲೆ ಯೂಸರ್ ನಮಗೆ ಅಂದ್ರೆ ಏನ್ ಈಗ ಫಿನಾನ್ಷಿಯಲ್ ಅಕೌಂಟಿಂಗ್ ನೋಡಿ. ಬುಕ್ ಕೀಪಿಂಗ್ ಏನ್ ಹೇಳ್ತೇವಲ್ಲ, ಬುಕ್ ಕೀಪಿಂಗ್ ಒಂದು ಪ್ರಿನ್ಸಿಪಲ್ಸ್, ಒಂದು ಪ್ರೊಸೀಜರ್ ಆಸ್ಪೆಕ್ಟ್. ಇದು ಒಂದು ಪ್ರೊಸೆಸ್ ಇದೆ, ಒಂದು ಕಾರ್ಯತಂತ್ರ ಇದೆ ಅಂತ ಹೇಳ್ಬೋದು, ಒಂದು ಮೆಥಡ್ ಇದೆ. ಕರೆಕ್ಟ್? ಮೆಥಡ್ಸ್ ಅನ್ನ ಫಾಲೋ ಮಾಡ್ತೀವಿ. ಆನ್ ದಟ್ ಬುಕ್ ಕೀಪಿಂಗ್, ಆ ಬುಕ್ ಕೀಪಿಂಗ್ ಆಧಾರ ಮೇಲೆ ನಾವೇನ್ ಮಾಡ್ತೀವಿ? ಫಿನಾನ್ಷಿಯಲ್ ಅಕೌಂಟಿಂಗ್ ಮಾಡ್ತೀವಿ. ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ನಥಿಂಗ್ ಬಟ್ ಅಕೌಂಟಿಂಗ್ ಸಬ್ ಫೀಲ್ಡ್. ಇದು ಅಕೌಂಟಿಂಗ್ ಅಕೌಂಟ್ ಅಂದ್ರೆ ಅಕೌಂಟ್ ಅಪ್ಪ ಆದ್ರೆ ಅಥವಾ ಅಪ್ಪ ಅಮ್ಮ ಆದ್ರೆ ಅದರ ಮಕ್ಕಳು ಇವು. ಸರ್ ಮೊದಲನೇ ಮಗ ಯಾವ್ದ್ರಿಪ್ಪ ಇಲ್ಲಿ? ದೊಡ್ಡ ಮಗ ನೋಡ್ರಿಪ್ಪ ಇಲ್ಲಿ, ಮಗ ಅಥವಾ ಮಗಳ ಫಿನಾನ್ಷಿಯಲ್ ಅಕೌಂಟಿಂಗ್. ಹಾಗಿದ್ರೆ ಸರ್ ಇಲ್ಲಿ ಏನಿರುತ್ತೆ? ಇಟ್ ಕವರ್ಸ್ ಪ್ರಿಪರೇಷನ್ ಅಂಡ್ ಇಂಟರ್ಪ್ರಿಟೇಷನ್. ಏನ್ರಿ? ಪ್ರಿಪರೇಷನ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಕಮ್ಯುನಿಕೇಶನ್ ಟು ದ ಯೂಸರ್ ಆಫ್ ಅಕೌಂಟ್. ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವುದು. ಸರ್ ಯಾವುದು ಸರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್? ಆಬ್ವಿಯಸ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಬೋದು, ಆಬ್ವಿಯಸ್ಲಿ ನಿಮ್ದು ಏನಪ್ಪ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಕ್ಯಾಶ್ ಫ್ಲೋ ಇರ್ಬೋದು. ಸೊ ಬಚ್ಚೋ ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಕವರ್ ಪ್ರಿಪರೇಷನ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ ಕಮ್ಯುನಿಕೇಟ್ ಟು ದ ಯೂಸರ್ ಆಫ್ ಅಕೌಂಟ್. ಇಟ್ ಈಸ್ ಹಿಸ್ಟೋರಿಕಲ್ ನೇಚರ್. ಅಂದ್ರೆ ಏನ್ರಿ ಸರ್? ಇದು ಫಿನಾನ್ಷಿಯಲ್ ಅಕೌಂಟ್ ಆದ ಹೋದ ಘಟನೆಯನ್ನು ಏನ್ ಮಾಡ್ತೀವಿ? ರೆಕಾರ್ಡ್ ಮಾಡ್ತೀವಿ ನಾವು. ಬರಬಹುದು ಭವಿಷ್ಯದಲ್ಲಿ ಬರಬಹುದು ಘಟನೆ ಬಗ್ಗೆ ಇಲ್ಲಿ ವಿಚಾರ ಆಗಿ ಹೋದ ಹಿಸ್ಟೋರಿಕಲ್ ಪಾಸ್ಟ್ the transaction which has already been occurred. Transaction ಎಲ್ಲ ಆಗಿ ಹೋಗ್ಯಾವಲ್ಲ ಅದಾಗ್ತವೆ. The final step of financial accounting is preparation of profit and loss account and balance sheet. ಕೊನೆಯ ಹಂತ ಎದರದು? ಫಿನಾನ್ಷಿಯಲ್ ಅಕೌಂಟಿಂಗ್ ಯಾವ್ದ್ರಿಪ್ಪ ಇಲ್ಲಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಆಗುತ್ತೆ. ಓಕೆನಾ? ಮತ್ತೆ ನೋಡ್ರಿ, ಇದು ಪ್ರೈಮರ್ಲಿ ಹೆಲ್ಪ್ಸ್ ಡಿಟರ್ಮೈನ್ ದ ನೆಟ್ ರಿಸಲ್ಟ್. ಏನು ಒಂದು ವರ್ಷ ನೀವು ವ್ಯವಹಾರ ಮಾಡಿರಿ, ಬಿಸ್ನೆಸ್ ಮಾಡಿರಿ, ಏನು ಒಂದು ವರ್ಷ ವ್ಯವಹಾರ ಮಾಡಿರಿ, ಬಿಸ್ನೆಸ್ ಮಾಡಿರಲ್ಲ, ಇದರದ ರಿಸಲ್ಟ್ ಏನಾದಪ್ಪ ಗೊತ್ತಾಗುತ್ತೆ? ಫಿನಾನ್ಷಿಯಲ್ ಅಕೌಂಟ್ ಗೊತ್ತಾಗುತ್ತೆ. ಫಿನಾನ್ಷಿಯಲ್ ಆಸ್ ಆನ್ ದ ಗಿವನ್ ಡೇಟ್, ಅದು ಯೂಶುವಲಿ ಇಯರ್ ಆಗುತ್ತೆ. ಅರ್ಥ ಆಗಿದ್ದು? ಅರ್ಥ ಆಗಿದೆಯಾ? ಫಿನಾನ್ಷಿಯಲ್ ಇನ್ಫಾರ್ಮೇಶನ್ is related to preparation of financial statement like profit and loss account, balance sheet, and financial accounting is nothing but bachcho ಇಲ್ಲಿ ನಾವು ಏನು ಮಾಡ್ತೀವಿ? What we are going to do is that we are going to record
historical nature, past transactions, find out the result, take the decision. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡ್ರಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸರ್ ಏನ್ರಿಪ್ಪ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಇದು ಸಬ್ ಫೀಲ್ಡ್ ಎದರದು? ಅಕೌಂಟಿಂಗ್. ಇದು ಅಕೌಂಟಿಂಗ್ ಫಸ್ಟ್ ಫೀಲ್ಡ್ ಯಾವ್ದಿದೆ? ಫಿನಾನ್ಷಿಯಲ್ ಅಕೌಂಟಿಂಗ್ ಇದೆ. ಸೆಕೆಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ. ಸರ್ ಇದು ಕಲಿತೇವ ಸರ್? ಡೆಫಿನೆಟ್ ಆಗುತ್ತೆ. ಯಾವಾಗ ಅಂದ್ರೆ ಇಂಟರ್ಮೀಡಿಯೇಟ್ ಫೌಂಡೇಶನ್ ಪಾಸ್ ಆದ್ಮೇಲೆ ಇಂಟರ್ಮೀಡಿಯೇಟ್ ಬರ್ತೈತಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡ್ರಿ ಇದು ಇಂಟರ್ನಲ್ ರಿಪೋರ್ಟಿಂಗ್ ದ ಬಿಸ್ನೆಸ್ ಯೂನಿಟ್ಸ್. ಅಂದ್ರೆ ನೋಡ್ರಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಸೆಲ್ಫ್ ಸೇಸ್ ರೈಟ್. ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಒಂದು ಆರ್ಗನೈಸೇಷನ್ ಇದೆ, ಒಂದು ಸಂಸ್ಥೆ ಇದೆ. ಈಗ ಈ ಸಂಸ್ಥೆ ತನ್ನದೇ ಆದ ಒಂದು ಗುರಿ ಇರುತ್ತೆ, ಹೌದು ಇಲ್ಲ? ಮ್ಯಾನೇಜ್ಮೆಂಟ್ ಹ್ಯಾಸ್ ಇಸ್ ಗೋಲ್. ಗೋಲ್ ರೀಚ್ ಮಾಡ್ಲಿಕ್ಕೆ ದೇರ್ ಆರ್ ಸೋ ಮೆನಿ ಮ್ಯಾನೇಜರ್ಸ್ ಇರ್ತಾರೆ, ಕರೆಕ್ಟ್? ಈ ಮ್ಯಾನೇಜರ್ಸ್ ರಿಪೋರ್ಟ್ ಮಾಡಬೇಕಾಗುತ್ತೆ ಅವ್ರವ್ರ ವಿಭಾಗದಲ್ಲಿ, ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಖರ್ಚು ಬಂದಿದೆ ಅಂತ. ಸೊ that is what it is called as a management account, right? It is concerned with internal reporting to the manager of the business. It discharge the functions of stewardship, right? Planning, controlling, decision making, right? ಅಂದ್ರೆ ಏನ್ರಿ ಸರ್, ಈಗ ಒಂದು ನಿರ್ವಹಣೆ ಮಾಡುವಾಗ, ಒಂದು ಸಂಘಟನೆ ಇದೆ, ಒಂದು ಆರ್ಗನೈಸೇಷನ್ ಇದೆ, ನಿರ್ವಹಣೆ ಮಾಡುವಾಗ ಅಲ್ಲಿ ಫ್ರಂಟ್ ಇಂದ ಯಾರು ಲೀವ್ ಇಡ್ತಾರೆ? ಟಾಪ್ ಲೆವೆಲ್ದವರು. ಪ್ಲಾನಿಂಗ್ ಯೋಜನೆ ಮಾಡುವವರು, ಕಂಟ್ರೋಲಿಂಗ್ ನಿಯಂತ್ರಣ ಮಾಡೋರು, ಮತ್ತೆ ಡಿಸಿಷನ್ ಮಾಡ್ಲಿಕ್ಕೆ ದ ಮ್ಯಾನೇಜ್ಮೆಂಟ್ ನೀಡ್ ವೆರೈಟಿ ಆಫ್ ಇನ್ಫಾರ್ಮೇಶನ್. ಈಗ ಒಂದು ಆರ್ಗನೈಸೇಷನ್ ಆಗಿ ನಿರ್ವಹಣೆ ಮಾಡ್ಬೇಕಪ್ಪ, ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ 100% ಅವರಿಗೆ ಇನ್ಫಾರ್ಮೇಶನ್ ಬೇಕಾಗತ್ತೆ, ಮಾಹಿತಿ ಬೇಕಾಗತ್ತೆ. ಮಾಹಿತಿ ಏನ್ರಿ? ಮ್ಯಾನೇಜ್ಮೆಂಟ್ ಅಕೌಂಟ್. ಡಿಫರೆಂಟ್ ಟೈಪ್ಸ್ ಆಫ್ ಗ್ರೂಪಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಪ್ರಿಪೇರಿಂಗ್ ದ ರಿಪೋರ್ಟ್ಸ್ ಆಸ್ ಡಿಸೈಡ್ ಬೈ ದಿ ಮ್ಯಾನೇಜರ್ಸ್ ಫಾರ್ ಡಿಸ್ಚಾರ್ಜಿಂಗ್ ದ ಫಂಕ್ಷನ್ ಆರ್ ರೆಫರ್ಡ್ ಆಸ್ ದ ಮ್ಯಾನೇಜ್ಮೆಂಟ್ ಅಕೌಂಟ್. ಮ್ಯಾನೇಜರ್ಸ್ ಏನು ನಾವು ಜವಾಬ್ದಾರಿ ಕೊಟ್ಟಿರ್ತೀವಿ, ಆ ಜವಾಬ್ದಾರಿಯನ್ನ ಪೂರ್ಣ ಮಾಡ್ಬೇಕಂದ್ರೆ ನೆನಪಿಟ್ಕೊಡ್ರಿ, ಮ್ಯಾನೇಜರ್ಸ್ಗೆ ನಾವು ಏನ್ ಜವಾಬ್ದಾರಿ ಕೊಟ್ಟಿರ್ತೀವಿ ಆ ಜವಾಬ್ದಾರಿಯನ್ನು ಪೂರ್ಣ ಮಾಡ್ಲಿಕ್ಕೆ ಅವರಿಗೆ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ರಿಪೋರ್ಟ್ಸ್ ಬೇಕಾಗುತ್ತೆ. ರಿಪೋರ್ಟ್ಸ್ ಇದಾವಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಅ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕಾಸ್ಟ್ ಅಕೌಂಟಿಂಗ್. ಹೌದು, ಮ್ಯಾನೇಜ್ಮೆಂಟ್ ಅಕೌಂಟ್ ಅಲ್ಲಿ ಕಾಸ್ಟ್ ವೆಚ್ಚದ ಲೆಕ್ಕ ಪತ್ರ ಅಂತಾರಲ್ಲ, ರೈಟ್? ವಿಚ್ ಡೀಲ್ಸ್ ವಿತ್ ಕಾಸ್ಟ್ ಅಸರ್ಟೈನ್ಮೆಂಟ್ ಅಂಡ್ ಕಾಸ್ಟ್ ಕಂಟ್ರೋಲ್. ಎಲ್ಲಿ ಹೆಚ್ಚಿಗೆ ಕಾಸ್ಟ್ ಆಗ್ತಾ ಇದೆ, ಎಲ್ಲಿ ಹೆಚ್ಚಿಗೆ ವೆಚ್ಚ ಆಗ್ತಾ ಇದೆ, ಮತ್ತೆ ಯಾವ ರೀತಿ ಇದೆ ವೆಚ್ಚನ್ನು ನಿಯಂತ್ರಣ ಮಾಡಬೇಕು, ಕಡಿಮೆ ವೆಚ್ಚ ಹೆಂಗ್ ಮಾಡಬೇಕು, ಎಲ್ಲ ಇಲ್ಲಿ ಬರುತ್ತೆ ಸರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆನಾ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವಿಲ್ ಡೀಲ್ ವಿತ್ ಹೈಯರ್ ಲೆವೆಲ್ ಆಫ್ ಚಾರ್ಟೆಡ್ ಅಕೌಂಟೆನ್ಸಿ. ಅಂದ್ರೆ ಏನಾಗುತ್ತೆ, ನೀವು CA ಇಂಟರ್ವ್ಯೂ ಬಂದಾಗ ಅಥವಾ ಫೈನಲ್ ದಲ್ಲಿ ಬಂದಾಗ ಡೆಫಿನೆಟ್ ನಾ ಕಲಿಸ್ಕೊಡ್ತೀನಿ, ಇವಾಗ ಅದು ಬೇಡ. ಎಸ್, ಬಟ್ ಆದ್ರೆ ಎರಡನೇ ಸಬ್ ಫೀಲ್ಡ್ ಯಾವ್ದ್ರಲ್ಲಿ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ. ಎದರದ ಅಕೌಂಟಿಂಗ್ ಸರ್? ಅಕೌಂಟಿಂಗ್ ಇದು ಫಸ್ಟ್ ಸಬ್ ಫೀಲ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆದ್ರೆ ಎರಡನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸರ್ ಮೂರನೇದು ಕಾಸ್ಟ್ ಅಕೌಂಟಿಂಗ್. ಮೂರನೇದು ಏನ್ರಿ? ಕಾಸ್ಟ್ ಅಕೌಂಟಿಂಗ್ ಇದೆ. ಸೊ ದ ಟರ್ಮಿನಾಲಜಿ ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಇಲ್ಲಿ ಖರ್ಚ. ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಾಗ, ಕೊಡ್ರಿ, ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಾಗ ಬರುವ ವೆಚ್ಚ, ರೈಟ್? ಅದರ ನಾವು ಅಕೌಂಟಿಂಗ್ ಮಾಡ್ತೀವಿ. ಇದಕ್ಕೆ ಒಂದು CMA ಅಂತಿದೆ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ, ರೈಟ್? ಸೊ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಗ್ಲೆಂಡ್ ಡಿಫೈನ್ ದ ಕಾಸ್ಟ್ ಅಕೌಂಟಿಂಗ್ ಆಸ್ ದ process of accounting. ಒಂದು ಪ್ರಕ್ರಿಯೆ ಇದು, ಒಂದು process accounting for cost which begins with recording of the income and expenditure or the basis on which they are calculated and ends with preparation of periodical statement. ಹೌದಪ್ಪ, ಯಾವುದೇ ಒಂದು ವಸ್ತು ಆಗ್ತಾ ಇದೆ, ವಸ್ತು ಉತ್ಪಾದನೆ ಮಾಡ್ತಾ ಇದ್ದಾರಾ, ವಸ್ತು ಉತ್ಪಾದನೆ ಮಾಡುವಾಗ ಯಾವುದೆಲ್ಲ ವೆಚ್ಚಗಳು ಬರ್ತಾ ಇದ್ದಾವೆ, ಆರ್ ದಿ ಎಕ್ಸ್ಪೆನ್ಸಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ಇದು ಕೂಡ ಏನಾಗಿದೆ, ಇಂಟರ್ಮೀಡಿಯೇಟ್ ಆಗಿದೆಪ್ಪ, ಇಲ್ಲಿಲ್ಲ. ನೆಕ್ಸ್ಟ್ ಯಾವುದು ಸರ್? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಮತ್ತೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇದೆ, ರೈಟ್? ಸೊ ಈಗ ಫಸ್ಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇತ್ತು, ಎರಡನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇತ್ತು, ಮೂರನೇದು ಕಾಸ್ಟ್ ಅಕೌಂಟಿಂಗ್ ಇತ್ತು, ನಾಲ್ಕನೇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ನೋಡ್ರಿ, ಸೋಷಿಯಲ್ ಅಂದ್ರೆ ಸಮಾಜ ಜವಾಬ್ದಾರಿ. ಈಗ ನೀವು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಇದ್ದೀರಿ, ಇದೆ, ಇಂಡಸ್ಟ್ರಿ ಇದೆ, ಫ್ಯಾಕ್ಟ್ರಿ ಇದೆ, ಇವ್ರದ್ದು ಏನ್ ಜವಾಬ್ದಾರಿಪ್ಪ ಅಂದ್ರೆ ನೋಡ್ರಿ, ಡಿಮ್ಯಾಂಡ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ stem for increasing as a social awareness about the undesirable byproduct of the economic activity.
ಯಾವುದೇ ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇದೆ, ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಆಗ್ತಾ ಇದೆ ಅಂದ್ರೆ ಅದರಿಂದ ಅದರಿಂದ ಯಾವುದೆಲ್ಲ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಉತ್ಪಾದನೆ ಮಾಡಬಹುದು, ರೈಟ್? ಆಸ್ ಡಿಸ್ಕಸ್ ಅರ್ಲಿಯರ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಫಾರ್ ಸೋಷಿಯಲ್ ಕಾಸ್ಟ್. ಒಂದ್ ಮಾತು ಕೇಳಿ, ನೀವು ಒಂದು ವಸ್ತು ಉತ್ಪಾದನೆ ಮಾಡ್ತಾ ಇದ್ರಿ ಮಾಡ್ರಿ, ಅದರಿಂದ ಲಾಭ ಮಾಡ್ತಾ ಇದ್ರಿ ಮಾಡ್ರಿ, ಬಟ್ ಎಲ್ಲ ಲಾಭ ನಿಮ್ದೇ ಅಲ್ಲದು. ಅದ್ರಾಗ ಏನು ಮಾಡ್ತೀವಿ, ಒಂದಿಷ್ಟು ಭಾಗ ನಾವು ಸಮಾಜ ಕಲ್ಯಾಣಕ್ಕೆ ಇಡಬೇಕಾಗುತ್ತೆ. ಏನ್ರಿ, ಒಳ್ಳೆ ಒಳ್ಳೆ ಕಾಲೇಜ್ ಕಟ್ಟೋದು, ಸ್ಕೂಲ್ ಕಟ್ಟೋದು, ಗಾರ್ಡನ್ ಕಟ್ಟೋದು, ರೈಟ್? ಪರಿಸರ ಮಾಲಿನ್ಯ ಆಗ್ಲಾರ್ದಂಗ ನಾವು ವಸ್ತುವನ್ನು ಉತ್ಪಾದನೆ ಮಾಡಿ, ರೈಟ್? ಹಾಸ್ಪಿಟಲ್ ಕಟ್ಟೋದು ಎಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಬರೀ ಲಾಭ ಗಳಿಸಿ ಬೆಳೆದ್ರೆ ಅಷ್ಟೇ ಇಲ್ಲ. ಸೊ ಅದಕ್ಕೆ ಒಂದು ಅಕೌಂಟಿಂಗ್ ಇರುತ್ತೆ. ದಟ್ ಇಸ್ ವಾಟ್ ಬಚ್ಚು. ಸೊ ಅಕೌಂಟಿಂಗ್ ಫಾರ್ ಸೋಷಿಯಲ್ ಕಾಸ್ಟ್. ಸೋಷಿಯಲ್ ಕಾಸ್ಟ್ ಅಂದ್ರೆ ಈಗ ಯಾರಿಗಾರ ಎಲ್ಲರ ಬಹಳ ಪೂರ್ ಅದ ಜನ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಅದೇ ಮಾಡ್ತೀವಿ, ರೈಟ್? ಎಂಟರ್ಪ್ರೈಸಸ್ ಅಂಡ್ ಸೋಷಿಯಲ್ ಬೆನಿಫಿಟ್. ಹಾಗಿದ್ರೆ ಸರ್ ನೆಕ್ಸ್ಟ್ ಏನು? ಸೋಷಿಯಲ್ ರಿಸೋರ್ಸ್ ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ನೋಡ್ರಿ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಟೆಂಪ್ಟ್ಸ್ ಟು ಐಡೆಂಟಿಫೈ, quantify and report the investment made in human resource organization that are not presently accounted for under the conventional. ಇಲ್ಲ, ಬಟ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದ್ರೆ ಒಂದು ಆರ್ಗನೈಸೇಷನ್ ಇದೆ, ಕರೆಕ್ಟ್? ನಿಮ್ದು ಆರ್ಗನೈಸೇಷನ್ ದಲ್ಲಿ ಕೆಲಸ ಮಾಡೋರಿದ್ದಾರೆ, ಹೌದಪ್ಪ? ಈಗ ಕೆಲಸ ಎಷ್ಟು ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಕೇಳಿದ್ರೆ ಇವರಿಗೆ ಯಾವ್ದೆಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ ನಾವು. ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ಅಟೆಂಪ್ಟ್ ಟು ಐಡೆಂಟಿಫೈ, ಕ್ವಾಂಟಿಫೈ, ರಿಪೋರ್ಟಿಂಗ್ ಅಂಡ್ ರಿಪೋರ್ಟ್ ಇನ್ವೆಸ್ಟ್ಮೆಂಟ್ ಮೇಡ್ ಆನ್ ದ ಹ್ಯೂಮನ್ ರಿಸೋರ್ಸಸ್. ಈಗ ಒಬ್ಬರಿಗೆ ಟ್ರೈನಿಂಗ್ ಕೊಡಾಕ್ತೀವಿ ನಾವು. ಈಗ ಏನು ನೋಡ್ರಿ, ಈಗ ನಾಳೆ ನೀವು ಸಿ ಎ ಆದ್ರಿ, ಆಗಬೇಕು ಬಿಡ್ರಿ. ಸಿ ಆದ್ಮೇಲೆ ನೆಕ್ಸ್ಟ್ ಯಾವ್ದಾರ ಟ್ರೈನಿಂಗ್ ಬೇಕಾದ್ರೆ ಆ ಕಂಪನಿದವರು, ಆ ಇನ್ಸ್ಟಿಟ್ಯೂಟ್ದವರು ಅಥವಾ ಆರ್ಗನೈಸೇಷನ್ ಅವರು ಕೊಡ್ತಾರಲ್ಲ, ದಾಟ್ ವಿ ಆರ್ ಗೋನಾ ಡಿಸ್ಕಸ್. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ. ಏನ ಬಚ್ಚೋ, ಹೋಗೋಣ? ಆಗಿದೆಯಾ ನೋಡಿ, ಸಬ್ ಫೀಲ್ಡ್ ಅಕೌಂಟಿಂಗ್ ಇದೆ, ಕಾಸ್ಟ್ ಅಕೌಂಟಿಂಗ್ ಇದೆ, ಅಂಡ್ ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಬೇಗ ಬೇಗ ಹೇಳ್ರಿಪ್ಪ. ಓಂಕಾರ, ಅಶ್ವಿನಿ, ಏನು ಡೌಟ್ ಇದೀನಿ ನಿಮಗೆ? ನೋ ಡೌಟ್? ಭೂಮಿ, ಡೌಟ್ ಇಲ್ವಾ? ಅಶ್ವಿನಿ ಹೇಳಮ್ಮ. ಚಲೋ, ಆಲ್ಮೋಸ್ಟ್ ಈ ಚಾಪ್ಟರ್ ಮುಗಿಯಾಕೆ ಬಂತು. ಫಸ್ಟ್ ಚಾಪ್ಟರ್ ನೀನೆ ಲಾ ಮುಗಿಸಿದೆ, ಲಾ ಪಾಯಿಂಟ್ ಎಲ್ಲ ಇದು, ಬಟ್ ಸೆಕೆಂಡ್ ಚಾಪ್ಟರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಚ್ಚೋ. ಹಾಗಿದ್ರೆ ಸರ್ ಈಗ ನೆಕ್ಸ್ಟ್ ಯೂಸರ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾರು ಯೂಸ್ ಮಾಡ್ತಾರಿಪ್ಪ, ರೈಟ್? ಸೊ ಇದಾದ್ಮ್ಯಾಗೆ ಬಚ್ಚು ರಿಲೇಶನ್ಶಿಪ್ ಅಕೌಂಟಿಂಗ್ ವಿತ್ ಅದರ್ ಡಿಸಿಪ್ಲಿನ್ ಇದೆ, ಅದು ಮುಗಿಸಿದ ಮ್ಯಾಗೆ ವಿ ವಿಲ್ ಫಿನಿಶ್ ದಿ ಚಾಪ್ಟರ್ ಟುಡೇ ಇಟ್ ಸೆಲ್ಫ್. ಎಸ್, ಐ ವಾಂಟ್ ಟು ಫಿನಿಶ್. ಆಮೇಲೆ ಲಿಮಿಟೇಷನ್ಸ್ ಆಫ್ ಅಕೌಂಟಿಂಗ್ and role and responsibilities of services. ನೋಡೋಣ ಆಗುತ್ತೆ ಅಂತ. ಬಟ್ ಯೂಸರ್ ಆಫ್ ಅಕೌಂಟಿಂಗ್, ಈಗ ಯೂಸರ್ ಆಫ್ ಅಕೌಂಟಿಂಗ್ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್. ನೋಡ್ರಿ, ನೆನಪಿಟ್ಕೊಡ್ರಿ, ಅಕೌಂಟಿಂಗ್ ಇನ್ಫಾರ್ಮೇಶನ್. ಈಗ ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನ್ರಿ, ಇದರಲ್ಲಿ ಬುಕ್ ಕೀಪಿಂಗ್ ಬಂತು, ಇದ್ರಲ್ಲಿ ಎಲ್ಲ ಬಂತು. ಒಂದು ಬ್ಯಾಲೆನ್ಸ್ ಶೀಟ್ ಬಂತು, ಪ್ರಾಫಿಟ್ ಲಾಸ್ ಅಕೌಂಟ್ ಬಂತು. ಸಾರಿ, ಜನರಲಿ ಯೂಸರ್ ಆಫ್ ಅಕೌಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಪಾರ್ಟ್ಸ್ ಇದಾವೆ. ಏನು ಮಾಹಿತಿ ಇದೆಯಲ್ಲ ಅಕೌಂಟಿಂಗ್ ಇನ್ಫಾರ್ಮೇಶನ್ ಕಡೆಗಿದ್ದಾವೆ. ಒಂದು ಯಾರಿಪ್ಪ ಇಲ್ಲಿ ಇಂಟರ್ನಲ್ ಯೂಸರ್, ಎಕ್ಸ್ಟರ್ನಲ್ ಯೂಸರ್ಸ್ ಇದ್ದಾರೆ. ಇಂಟರ್ನಲ್ ಅಂದ್ರೆ ಆರ್ಗನೈಸೇಷನ್ ಅಥವಾ ಸಂಸ್ಥೆ ಒಳಗಿದ್ದವರು, ರೈಟ್? ಮತ್ತೆ ಎಕ್ಸ್ಟರ್ನಲ್ ಅಂದ್ರೆ ಆ ಸಂಸ್ಥೆ ಅಥವಾ ಆರ್ಗನೈಸೇಷನ್ಗೆ ಹೊರಗಿಂದ ಕನೆಕ್ಟ್ ಇರ್ತಾರ ಅವರು. ಉದಾಹರಣೆಗೆ ಸಾಲ ಕೊಟ್ಟವರು, ಬಂಡವಾಳ ಹೂಡಿಕೆ ಮಾಡಿದವರು, ಮತ್ತೆ ಯಾರ್ಯಾರ ಪೂರೈಕೆ ಮಾಡ್ತಾರಲ್ಲ, ಸಪ್ಲೈ ಮಾಡೋರು, ಕಸ್ಟಮರ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಕೇಂದ್ರ ಇರ್ಬೋದು, ರೈಟ್? ಹಾಗಿದ್ದರೆ ಕೇಳ್ರಿ, ಮ್ಯಾನೇಜ್ಮೆಂಟ್ ಅಕೌಂಟ್ ಈಸ್ ಕನ್ಸರ್ನ್ ವಿತ್ ಐಡೆಂಟಿಫೈಂಗ್ ದ ಇನ್ಫಾರ್ಮೇಶನ್. ಮ್ಯಾನೇಜ್ಮೆಂಟ್ ಅಕೌಂಟ್ ಇದೆಲ್ಲ ಅದು ಇಂಟರ್ನಲ್ ಆಗುತ್ತೆ, ಪ್ರೊವೈಡಿಂಗ್ ಸಚ್ ಇನ್ಫಾರ್ಮೇಶನ್.
while information required for outsiders or financial statement. ಮ್ಯಾನೇಜ್ಮೆಂಟ್ ಅಕೌಂಟ್ ನಾ ಹೇಳಿದೆ ನಿಮಗೆ ಸಬ್ ಫೀಲ್ಡ್ ಯಾವ್ದ್ರಿಪ್ಪ ಮ್ಯಾನೇಜ್ಮೆಂಟ್ ಅಕೌಂಟ್ ಇದೆ, ಸಬ್ ಫೀಲ್ಡ್ ಯಾವ್ದಿದೆ ಫೈನಾನ್ಷಿಯಲ್ ಅಕೌಂಟ್ ಇದೆ. ಮ್ಯಾನೇಜ್ಮೆಂಟ್ ಅಕೌಂಟ್ ಇದೆಯಲ್ಲ ಕೇಳ್ರಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಇಂಟರ್ನಲ್ ರಿಪೋರ್ಟಿಂಗ್. ಇವತ್ತು ಕಾಸ್ಟ್ ಇದೆ ಇಷ್ಟು ರಿಪೋರ್ಟ್ ಆಗ್ಬೇಕಂತ ಅಂದ್ರೆ ಏನಾಗುತ್ತೆ ಹೇಳ್ಕೊಡ್ತೀನಿ. ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಅಕೌಂಟ್ ಏನ್ ಮಾಡ್ತಾರೆ, ರಿಪೋರ್ಟ್ಸ್ ಮಾಡ್ತಾರೆ. ಹೋದ ತಿಂಗಳ ಇಷ್ಟು ತಗೊಂಡು ಇಷ್ಟು ಉತ್ಪಾದನೆ ಮಾಡಿದ್ವಿ, ಇವಾಗ ಎಷ್ಟಪ್ಪ ಎಡೆ ಪಾಯಿಂಟ್ ಅಂದ್ರೆ ಏನ್ ಸರ್, ಈಗ ನೋಡಪ್ಪ ಇದನ್ನು ಯೂಸ್ ಮಾಡೋರು ಫಸ್ಟ್ ಇನ್ವೆಸ್ಟರ್, ಎಂಪ್ಲಾಯೀಸ್, ಆಮೇಲೆ ಲೆಂಡರ್ಸ್, ಸಪ್ಲೈಯರ್ಸ್, ಕಸ್ಟಮರ್ಸ್, ರೈಟ್. ಗೌರ್ಮೆಂಟ್ ಇದೆ, ಪಬ್ಲಿಕ್ ಇದೆ, ಮ್ಯಾನೇಜ್ಮೆಂಟ್ ಇದೆ. ಆಮೇಲೆ ಬೇಕಾದ್ರೆ ರಿಲೇಶನ್ಶಿಪ್ ನಾವು ಫಸ್ಟ್ ಯಾರು ಸರ್ ನೋಡಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಉಪಯೋಗ ಮಾಡೋರು ಇನ್ವೆಸ್ಟರ್, ಹೂಡಿಕೆದಾರರು. ಹೂಡಿಕೆದಾರರು ಅಂದ್ರೆ ಯಾರಿಪ್ಪ? ಹೂಡಿಕೆದಾರರು. ಇನ್ವೆಸ್ಟ್ ಅಂದ್ರೆ ನೋಡ್ರಿ, ಯಾವುದೇ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಂದ್ರೆ ಇನ್ವೆಸ್ಟಿಂಗ್ ಇನ್ ಎನಿ ಆಫ್ ದಿ ಕಂಪನಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್? ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡಂಗಿಲ್ಲ. ನೀವು ಅವ್ರದ್ದು ದಕ್ಷತೆ, ಅಬಿಲಿಟಿ ಎಷ್ಟಿದೆ, ಇನ್ನು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ ಮ್ಯಾಗೆ ಇವತ್ತು ನಾವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗ್ಬೇಕಲ್ಲ, ಅದು ಹೆಚ್ಚಿಗೆ ಆಗಿರುತ್ತೆ. ಅದು ಬಿಟ್ಟು ಲಾಸ್ ಮಾಡಿದ್ರೆ ನಾಟ್ ಇನ್ವೆಸ್ಟ್. ಯಾವಾಗ ಆನ್ ಯಾವ ಆಧಾರ ಮ್ಯಾಗ ತಗೋತೀರಿ ನೀವು ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೊ ಹಾಗಿದ್ರೆ ಏನ್ ಸರ್, ಈಗ ನೋಡಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಿದೆಯಲ್ಲ ಸ್ಪೆಷಲ್ ಇನ್ವೆಸ್ಟರ್ಸ್ಗೆ ಗೊತ್ತು ಮಾಡುತ್ತೆ ಏನಂತ, ಏನೋ ನಷ್ಟದ ಸಂಭವನೀಯತೆ, ರಿಸ್ಕ್. ಇನ್ನು ಇನ್ವೆಸ್ಟ್ ಮಾಡಕತ್ತೀರಿ ಯಾವುದೇ ಒಂದು ಬಿಸ್ನೆಸ್ದಾಗ ಅಂದ್ರೆ ನಿಮ್ಗೆ ರಿಸ್ಕ್ ಎಷ್ಟೈತಿಪ್ಪ, ರೈಟ್. ದೇ ನೀಡ್ ಇನ್ಫಾರ್ಮೇಶನ್ ಟು ಅಸೆಸ್ ವೆದರ್ ಟು ಬೈ, ಹೋಲ್ಡ್ ಆರ್ ಸೆಲ್ ದೇರ್ ಇನ್ವೆಸ್ಟ್ಮೆಂಟ್. ಏನಾಗುತ್ತೆ, ನಿಮ್ಮೊಂದು ಮಾಹಿತಿ ಕೊಡುತ್ತೆ ಯಾವುದೇ ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಸಂಸ್ಥೆಯಲ್ಲಿ ಏನ್ ನಾವು ಹೂಡಿಕೆ ಮಾಡಿದೀವಿ, ಇದರಿಂದ ನಮ್ಗೆ ಲಾಭ ಆಗಿದೆಯೇ ನಷ್ಟ ಆಗಿದೆ, ರೈಟ್. ಲಾಭ ಆದ್ರೆ ಈಗ ಇದನ್ನ ಮಾರಬೇಕು, ಇನ್ನೂ ಲಾಭ ಆಗಬಹುದು. ಲಾಸ್ ಆಗಿದ್ರೆ ಇದನ್ನ ಮಾರಬೇಕು, ಏನು ಇಟ್ಕೋಬೇಕು, ಏನು ಇನ್ವೆಸ್ಟ್ಮೆಂಟ್. ಯಾವುದೇ ಒಂದು ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡಿರ್ತಲ್ಲ, that is what also they are interested to know the ability of the business to survive, propose, to pay the dividend. ಅಂದ್ರೆ ಏನು, ಹೂಡಿಕೆ ಮೇಲೆ, ಇನ್ವೆಸ್ಟ್ಮೆಂಟ್ ಮೇಲೆ ಪ್ರತಿಫಲ ಎಷ್ಟಿದೆ, ವಾಟ್ ಈಸ್ ದ ರಿಟರ್ನ್, ವಾಟ್ ಈಸ್ ಡಿವಿಡೆಂಡ್ ದೇ ಆರ್ ಗೋಯಿಂಗ್ ಟು ಗೆಟ್, ಅದು ಇಲ್ಲಿ ಗೊತ್ತಾಗುತ್ತೆ. ಇನ್ ನಾನ್ ಕಾರ್ಪೊರೇಟ್ ಸೆಕ್ಟರ್ ವೇರ್ ದ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ಸ್ ಆರ್ ನಾಟ್ ಎಸೆನ್ಷಿಯಲಿ, ದ ಓನರ್ ಸ್ಟಿಲ್ ನೀಡ್ ಇನ್ಫಾರ್ಮೇಶನ್. ಈಗ ಕಂಪನಿಯಲ್ಲಿ ಆಗ್ತಾ ಇವು ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇರ್ತಾವಲ್ಲ, ದೊಡ್ಡ ದೊಡ್ಡ ಕಂಪನೀಸ್ ಇರ್ತಾವಲ್ಲ, ಕಾರ್ಪೊರೇಟ್ಸ್ ಇರ್ತಾವಲ್ಲ, ಅಲ್ಲಿ ಬಹಳ ಯೂಸ್ ಆಗುತ್ತೆ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಶೇರ್ ಹೋಲ್ಡರ್ ಮಾಡ್ತಾರೆ. ಬಟ್ ಸಣ್ಣ ಪ್ರಮಾಣದಲ್ಲಿ ಇದ್ದ ಏಕ ವ್ಯಕ್ತಿ ಮಾಡ್ತಾನಲ್ಲ ವ್ಯವಹಾರ, ಅಲ್ಲಿ ಏನಾಗುತ್ತೆ, ಓನರ್ಶಿಪ್ ಮತ್ತೆ ಓನರ್ಶಿಪ್ ಒಬ್ಬನ ಕಡೆ ಆಗಿರ್ತೈತಿ ಅಥವಾ ಪಾರ್ಟ್ನರ್ಸ್ ಆಗಿರ್ತೈತಿ. ಅವಾಗೂ ಕೂಡ ಏನಾಗುತ್ತೆ, ಇನ್ಫಾರ್ಮೇಶನ್ ಬೇಕಾಗುತ್ತೆ. ಯಾವ ತರದ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇದೆಯಪ್ಪ, ಲಾಭ ಮಾಡ್ತಾ ಇದೆಯೇನೋ, ನೆಕ್ಸ್ಟ್ ಮಾಡ್ತಾ ಇದೆಯೋ, ಅಂಡ್ ಇಟ್ ಈಸ್ ಎ ಫಿನಾನ್ಷಿಯಲ್ ಪೊಸಿಷನ್ ಡಿಸೈಡ್. ಈಗ ನೋಡಿ, ನನಗೆ ಹೊರಗಿನ ಕೆಲಸ ಮಾಡಕ್ ಹೋದ್ರೆ 1 ಲಕ್ಷ ರೂಪಾಯಿ ಸಿಗ್ತಾ ಇದೆ ಅಂದ್ರೆ ನಾನು ಅಕೌಂಟ್ಸ್ ಚೆಕ್ ಮಾಡ್ಕೊಂಡು ನನಗೆ 2 ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆಯಪ್ಪ ಅಂದ್ರೆ ಇಡ್ಬೋದು ನಾವು, ಹೌದೋ ಇಲ್ಲ. ಸುಮ್ಮನೆ ಅಲ್ಲಿ 2 ಲಕ್ಷ ರೂಪಾಯಿ ಬಿಟ್ಟು ನಾನು ಇಲ್ಲಿ 50,000 ರೂಪಾಯಿ ಕೆಲಸ ಮಾಡಿದ್ರೆ ಹಾಕಂಗಿಲ್ಲಲ್ಲ. ದಟ್ ಈಸ್ ವಾಟ್. ಸೊ ಇನ್ವೆಸ್ಟರ್ಸ್ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡೋರು, ಇನ್ವೆಸ್ಟ್ ಮಾಡೋರು, ಪ್ರೊಪ್ರೈಟರ್ಸ್ ಆಯ್ತು, ಶೇರ್ ಹೋಲ್ಡರ್ಸ್ ಆಯ್ತು, ಅವರಿಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್, ರಿಸ್ಕ್ ಎಷ್ಟಿದೆ, ಏನ್ ಪ್ರತಿಫಲ ಪ್ರಾಫಿಟ್ ಸಿಗ್ಬಹುದು, ರೈಟ್. ಇದನ್ನ ಇಟ್ಕೋಬೇಕು, ಏನು ಮಾರಬೇಕು, ಏನು ಖರೀದಿ ಮಾಡಬೇಕು, ಎಲ್ಲ ಇಲ್ಲೇ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಅಕೌಂಟಿಂಗ್ ಇನ್ಫಾರ್ಮೇಶನ್. ಅರ್ಥ ಆಗಿದೆ. ನೆಕ್ಸ್ಟ್ ಯಾವುದು ಸರ್, ಎಂಪ್ಲಾಯಿ. ಈಗ ನೋಡ್ರಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ, ಯಾವುದೇ ಒಂದು ವ್ಯವಹಾರ ಆಗಲಿ, ಬಿಸ್ನೆಸ್ ಆಗಲಿ, ಅಲ್ಲೇ ಎಂಪ್ಲಾಯೀಸ್ ವೆರಿ ಇಂಪಾರ್ಟೆಂಟ್. ಕೆಲಸ ಮಾಡೋರು. ಬಿಕಾಸ್ ನೋಡ್ರಿ, ಕೆಲಸ ಮಾಡಿದ್ಮ್ಯಾಗೆ ಎಂಡ್ ಆಫ್ ದಿ ಮಂತ್ ಅವರಿಗೆ ಸ್ಯಾಲ್ರಿ ಕೊಡಬೇಕು, ಎಂಡ್ ಆಫ್ ದಿ ಇಯರ್ ಅವರಿಗೆ ಪ್ರಮೋಷನ್ಸ್ ಕೊಡಬೇಕು, ರೈಟ್. ಸ್ಯಾಲ್ರಿ ಹೆಚ್ಚಿಗೆ ಮಾಡಬೇಕು, ಹೌದಲ್ಲ. ಸೊ ಯಾವಾಗತ್ತೆ ಆ ಆರ್ಗನೈಸೇಷನ್ ಪ್ರಾಫಿಟ್ ಮಾಡುವಾಗ, ಪ್ರಾಫಿಟ್ ಮಾಡಾಕ್ತಿಲ್ಲ ಗೊತ್ತು ಮಾಡಬೇಕಂದ್ರೆ ಡೆಫಿನೆಟ್ಲಿ ಬಚ್ಚು ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೊ ಅಂದ್ರೆ ಏನ್ರಿ ಸರ್, ಗ್ರೋತ್ ಆಫ್ ಎಂಪ್ಲಾಯಿ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಗ್ರೋತ್ ಆಫ್ ದಿ ಆರ್ಗನೈಸೇಷನ್. ಯಾವುದೇ ಆರ್ಗನೈಸೇಷನ್ ಗ್ರೋತ್ ಆಗ್ಬೇಕಂದ್ರೆ ಹೌದಪ್ಪ ಎಂಪ್ಲಾಯಿ. ಅಂಡ್ ದೇರ್ ಫೋರ್ ದೇ ಆರ್ ಇಂಟ್ರೆಸ್ಟೆಡ್ ಟು ನೋ ದ ಸ್ಟೆಬಿಲಿಟಿ. ನಮ್ದು ಇಲ್ಲಿ ಜಾಬ್ ಎಷ್ಟು ಸೆಕ್ಯೂರ್ಡ್ ಇತ್ತಪ್ಪ, ಮತ್ತೆ ಕಂಟಿನ್ಯೂಟಿ, ನಾವು ಇಲ್ಲಿ ಕಂಟಿನ್ಯೂ ಮಾಡಬೇಕು ಬೇಡ, ಮತ್ತೆ ಗ್ರೋತ್ ಆಫ್ ದಿ ಎಂಟರ್ಪ್ರೈಸಸ್,
and its ability to provide the ಒಳ್ಳೆ salary amount, retirement and other benefits to enhance the employment opportunity. ಎಲ್ಲ ಎನ್ಹಾನ್ಸ್ ಮಾಡಬೇಕಾದ್ರೆ ಹೌದಪ್ಪ ಎಂಪ್ಲಾಯಿ ಕೂಡ ಮಾಡ್ತಾರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನು ಏನ ಲೆಂಡರ್ಸ್. ಈಗ ಲೆಂಡರ್ಸ್ ಅಂದ್ರೆ ಯಾರು? ಬ್ಯಾಂಕ್ ಸಾಲ ಕೊಡೋರು. ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ ಅವರಿಗೆ ಸಾಲ ಯಾರು ಕೊಡ್ತಾರೆ? ಬ್ಯಾಂಕ್ ಇದ್ರು ಕೊಡ್ತಾರೆ. ಬ್ಯಾಂಕ್ ಇದ್ರು ಕಣ ಮುಚ್ಚಿ ಕೊಡ್ತಾರೆ. ಏ ಬಾರಪ್ಪ ತಮ್ಮ ತಗೊಂಡು ಹೋಗಂತ ಇಲ್ಲ, ನಾಟ್ ಲೈಕ್ ದಟ್. ಇಲ್ಲಿ ಅವ್ರು ಮಾಡ್ತಾರೆ, ಹೌದಪ್ಪ ನಿಮ್ಗೆ ಸಾಲ ಕೊಡ್ಬೇಕು ಕೊಡ್ತೀನಿ, ಆದರೆ ವಾಪಸ್ ಹಂಗೆ ಕೊಡವ, ಅಸೆಟ್ಸ್ ಎಷ್ಟಿದಾವೆ, ಯಾವ ರೀತಿ ಕೊಡವ, ಎಷ್ಟು ದಿವಸ ಕೊಡವ, ಪ್ರತಿಯೊಂದು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಲೆಂಡರ್ಸ್ ದೇ ಆರ್ ಇಂಟ್ರೆಸ್ಟೆಡ್ ಟು ನೋ ವೆದರ್ ಲೋನ್ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ವಿಲ್ ಬಿ ಪೇಡ್ ಬ್ಯಾಕ್ ಆರ್ ನಾಟ್. ಹೆಂಗ್ ಗೊತ್ತಾಗುತ್ತೆ? ಫಿನಾನ್ಷಿಯಲ್ ಇನ್ಫಾರ್ಮೇಶನ್. ಸಪ್ಲೈಯರ್ಸ್ ಅಂಡ್ ಕ್ರೆಡಿಟರ್ಸ್. ಸಪ್ಲೈಯರ್ ಅಂದ್ರೆ ಯಾರಿಪ್ಪ ಇಲ್ಲಿ? ಯಾರೆಲ್ಲ ನಿಮಗೆ ವಸ್ತುಗಳನ್ನು ಉದ್ರಿ ಮೇಲೆ ಪೂರೈಕೆ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಅವರು ಕೂಡ ಏನ್ ಮಾಡ್ತಾರೆ, ನಿಮ್ದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಂಗಿದೆ ಅಂದ್ರೆ ಏನ್ ಸರ್? ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಟು ನೋ ದ ಅಬಿಲಿಟಿ ಆಫ್ ದಿ ಎಂಟರ್ಪ್ರೈಸ್ ಟು ಪೇ ದೇರ್ ಡ್ಯೂಸ್. ಏನು ವಾಯ್ದೆ ಮಾಡಾರೆ, ಆನ್ ಟೈಮ್ ದಲ್ಲಿ ಪೇ ಮಾಡಕ್ ಆಗುತ್ತೋ ಇಲ್ಲ ಇವರಿಗೆ. ಇದೇ ಪಾಯಿಂಟ್. ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ರೈಟ್? ದಟ್ ಹೆಲ್ಪ್ಸ್ ದೆಮ್ ಟು ಡಿಸೈಡ್ ಕ್ರೆಡಿಟ್ ಪಾಲಿಸಿ. ಎಷ್ಟು ದಿವಸಕ್ಕೆ ನಾನು ಅವ್ರಿಗೆ ವಸ್ತುವನ್ನು ಸಪ್ಲೈ ಮಾಡಿದ್ರೆ 30 days 40 days ಒಳಗಡೆ ಸಪ್ಲೈ ಮಾಡ್ತಾರೋ, ರೈಟ್? ಪಾಲಿಸಿ ಫಾರ್ ರಿಲೆವೆಂಟ್ ರೇಟ್ಸ್, ಚಾರ್ಜ್ ಅಂಡ್ ಸೋ ಆನ್ ಎಲ್ಲ ಗೊತ್ತಾಗುತ್ತೆ. ಕಸ್ಟಮರ್ ಕೂಡ ನೋಡಿಪ್ಪ ವೆರಿ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈಗ ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಳಕ್ತೀರಂದ್ರೆ ನೀವು ಆ ಕಂಪನಿದ ಪ್ರಾಫಿಟಬಿಲಿಟಿ, ಆ ಕಂಪನಿದು ಸಿಚುವೇಶನ್ ಏನಿದೆ. ಬಿಕಾಸ್ ಈಗ ನಾಳೆ ಪ್ರಾಡಕ್ಟ್ ತಗೊಂಡ್ ಮೇಲೆ ಅದು ಕಂಪನಿ ಬಂದ್ ಆಗ್ಬಿಡ್ತಾರೆ, ಏನ್ ಮಾಡ್ತೀರಿ? ಅದಕ್ಕೆ ಬರ್ತದಿಲ್ಲ, ಏನ್ ಲೇಪ ನಾನು ಇಷ್ಟು ಲಕ್ಷಾಂಗಟ್ಟಲೆ ದುಡ್ಡು ಹಾಕಿದೆ ಒಂದು ಕಾರ್ ತಗೊಳ್ಳುವಾಗ, ಟಾಟಾ ಕಂಪನಿ, ಟಾಟಾ ಇಂಡಿಯಾ ಕಂಪನಿ ಅಪ್ಪ ಬಂದ್ ಆಗ್ಲಿಲ್ಲ ಅಂತಾರೆ. ಅದು ಬೇರೆ ಕಂಪನಿ ಬಿಟ್ಟು ಹೋದ್ರೆ, ಇಂಡಿಯಾ ಬಿಟ್ಟು ಹೋದ್ರೆ ಏನ್ ಮಾಡೋದು? ರಿಸ್ಕ್ ಇರ್ತದಲ್ಲ, ಇರುತ್ತೆ. ಎಲ್ಲ ಪರಿಗಣಿಸಿ ಕನ್ಸಿಡರ್ ಮಾಡಿ, ಕಸ್ಟಮರ್ ಆಲ್ಸೋ ಕನ್ಸರ್ನ್ ವಿತ್ ದ ಸ್ಟೆಬಿಲಿಟಿ ಅಂಡ್ ಪ್ರಾಫಿಟಬಿಲಿಟಿ ಎಂಟರ್ಪ್ರೈಸ್, ಬಿಕಾಸ್ ದೇರ್ ಫಂಕ್ಷನ್ is more or less depends upon the supply of the goods. Suppose a company produce some chemicals and used by the pharmaceutical company and supplies chemical on 3 months credit. All sudden trouble and unable to supply the chemical, ಏನಾಗುತ್ತೆ? ಕಸ್ಟಮರ್ ಗು ಎಫೆಕ್ಟ್ ಆಗುತ್ತೆ, ರೈಟ್? ಗೌರ್ಮೆಂಟ್ ಕೂಡ ಏನಾಗುತ್ತೆ? ಟ್ಯಾಕ್ಸ್ ಎಲ್ಲ ಸರಿಯಾಗಿ ಕೊಡಕ್ತಾರ ಇಲ್ಪ ಅವರು. ಈಗ ಲಾಸ್ ಆಗ್ತಾರೆ ಅವರು, ಬಟ್ ಇದು ಲಾಸ್ ಸರಿಯಾಗಿ ಆಗತೈತಿ. ಅಕ್ಯುರೇಟ್ ಲಾಸ್ ಎಷ್ಟಾಗ್ತದೆ ಅಂದ್ರೆ ನೋಡಿ, ಮತ್ತೆ ಯಾವ ವಸ್ತು ಉತ್ಪಾದನೆ ಮಾಡ್ತಾ ಇದಾರೆ, ಪ್ರೈಸಿಂಗ್ ಇದೆ, ಸೊ ದೇ ರೆಗ್ಯುಲೇಟ್ಸ್, ಕಂಟ್ರೋಲ್ ಮಾಡ್ತಾರೆ. ಯಾರಪ್ಪ ಇಲ್ಲಿ? ಗೌರ್ಮೆಂಟ್. ಹೆಂಗಿದೆ ಸರ್? ರೈಟ್? ಹೆಂಗಂದ್ರೆ ಗೂಡ್ಸ್ ಏನ್ ಸಪ್ಲೈ ಮಾಡ್ತಾ ಇದಾರೆ ಯಾರಿಗೂ ಹಾರ್ಮ್ ಬರಬಾರ್ದು. ಅಲೋಕೇಟ್ ದ ಸ್ಕೇರ್ ರಿಸೋರ್ಸಸ್ ಅಮಂಗ್ ದ ಕಾಂಪಿಟಿಂಗ್ ಎಂಟರ್ಪ್ರೈಸಸ್, ಕಂಟ್ರೋಲ್ ದ ಪ್ರೈಸ್, ಓವರ್ ಪ್ರೈಸ್ ಮಾಡಬಾರ್ದು, ರೈಟ್? ಚಾರ್ಜ್ ಎಕ್ಸಸೈಸ್, right? Duties and tax, and so they have continued interest in the business and ವ್ಯವಹಾರ. ಇದು ಒಂದು ಆರ್ಗನೈಸೇಷನ್ ಏನೆಲ್ಲ ಸಮಸ್ಯೆ ಇದಾವೆ, ಹೌ ದೇ ಆರ್ ಆಪರೇಟಿಂಗ್, ಮತ್ತೆ ಏನೆಲ್ಲ ಸಮಸ್ಯೆ ಮಾಡಬಹುದು, ಎಲ್ಲ ಇಲ್ಲೇ ಬರ್ತವೆ. ಅರ್ಥ ಆಗ್ತಾ ಇದೆ? ಗವರ್ಮೆಂಟ್. ನೆಕ್ಸ್ಟ್ ಆಸ್ ಎ public at large interested in functioning of the enterprise because it may be substantial contribution to the local economy. ನೋಡ್ರಿ, ಯಾವುದೇ ಒಂದು ಆರ್ಗನೈಸೇಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೆಲಸ ಕೊಡ್ಬೋದು, ಅಲ್ಲಿ ಒಂದು ಫೆಸಿಲಿಟಿ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಬಹಳಷ್ಟು ಬೆನಿಫಿಟ್ಸ್ ಹಾಗೆ ಮಾಡ್ತೀವಿ. ಅದಕ್ಕೆ ಪಬ್ಲಿಕ್ ಏನ್ ಮಾಡ್ತೈತಿ? ಈ ಕಂಪನಿಯಿಂದ ಲೋಕಲ್ ಇದ್ದವರಿಗೆ ಏನ ಲಾಭ ಆಗತ್ತೆ, ವಾಟ್ ಆರ್ ದ ಬೆನಿಫಿಟ್, ಅವರೆಲ್ಲ ಏನ್ ಮಾಡ್ತಾರೆ? ಇನ್ಫಾರ್ಮೇಶನ್. ಮ್ಯಾನೇಜ್ಮೆಂಟ್, ಹೌದಪ್ಪ, ಮ್ಯಾನೇಜ್ಮೆಂಟ್ಗಂತೂ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕು. ನಾ ಹೇಳಿದ್ದೀನಿ ನಿಮಗೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಪರೇಟ್ ಇದೆ. ಬಿಕಾಸ್ ಏನಾಗುತ್ತೆ, ಮ್ಯಾನೇಜ್ ಡಿಸಿಷನ್ಸ್ ತಗೊಳ್ಳಿಕ್ಕೆ, ನಿರ್ಧಾರ ತಗೊಳ್ಳಿಕ್ಕೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಉಪಯೋಗ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಅಕೌಂಟ್ಸ್, ಮ್ಯಾನೇಜ್ಮೆಂಟ್ effect of their various decisions, functioning of the organization, helps them to make further management. Right? All that is अर्थ आಗಿದೆ बच्चों. तो ना सर नेक्स्ट ಏನು ನೋಡಿ, relationship cons with other disciplines. Definitely we have all that now. Because this and third match ಮಾಡ್ತೀನಿ ಎಷ್ಟು ಅಂತ.
हाँ तो पानी दो जी यहाँ डाउट इधर ಕೇಳಬಹುದು डाउट ಇದೆಯಾ बच्चों no doubt so बच्चों relationship of accounting with other discipline ಈಗ ಅಕೌಂಟಿಂಗ್ ಮತ್ತೆ ಅದರ್ ಡಿಸಿಪ್ಲಿನ್ ಏನ್ ರಿಲೇಷನ್ಸ್ ಐತಪ್ಪ ಸರ್ ಯಾವ ಡಿಸಿಪ್ಲಿನ್ ರೀಪ ಎಕನಾಮಿಕ್ಸ್ ಕೂಡ ರಿಲೇಶನ್ಶಿಪ್ ಆಫ್ ಅಕೌಂಟಿಂಗ್ ವಿತ್ ಅದರ್ ಡಿಸಿಪ್ಲಿನ್ ನೋಡ್ರಿ ಒಂದು ಮಾತು ನೆನಪಿಟ್ಕೊಡ್ರಿ ಅಕೌಂಟಿಂಗ್ ಕ್ಲೋಸ್ ರಿಲೇಟೆಡ್ ವಿತ್ ಸೆವರಲ್ ಅದರ್ ಡಿಸಿಪ್ಲಿನ್ ಯಾವ ಸರ್ ಅದು ನೋಡ್ರಿ ಬರೀ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತಲ್ಲ ಇದು ಒಂದ ಡಿಸಿಪ್ಲಿನ್ ಸಂಬಂಧ ಇಲ್ಲ ಬರೀ ದುಡ್ಡಿನ ವ್ಯವಹಾರ ಅಲ್ಲ ಇದು ಎಕನಾಮಿಕ್ಸ್ ಇರ್ಬೋದು ಕರೆಕ್ಟ್ ಮತ್ತೆ ಇದು ಸ್ಟಾಟಿಸ್ಟಿಕ್ ಇರ್ಬೋದು ಮತ್ತೆ ಇದು ಮ್ಯಾಥಮೆಟಿಕ್ಸ್ ಇರ್ಬೋದು ರೈಟ್ ಇದು ಲಾಗ್ ಇರ್ಬೋದು ಓಕೆನಾ ಇದು ಮ್ಯಾಥಮೆಟಿಕ್ಸ್ ಇರ್ಬೋದು ಇಲ್ಲಪ್ಪ ಅಂದ್ರೆ ಲಿಮಿಟೇಷನ್ ಇದಾವೆ ಅನ್ನೋಣ ಅಂತ ಸೊ ಹಾಗಿದ್ದರೆ ಈಗ ನಾ ಹೇಳಿದೆ ನಿಮಗೆ ಅಕೌಂಟಿಂಗ್ ರಿಲೇಶನ್ಶಿಪ್ ವಿತ್ ಎಕನಾಮಿಕ್ಸ್ ಸ್ಟಾಟಿಸ್ಟಿಕ್ಸ್ ಲಾ ಮ್ಯಾಥಮೆಟಿಕ್ಸ್ ಇದು ಎಲ್ಲ ಒಂದು ಕನೆಕ್ಟ್ ಇದೆ ಅದು ಈಗ ಫಸ್ಟ್ ನೋಡ್ರಿ ಈಗ ನಿಮಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದೆಯಪ್ಪ ಅಂದ್ರೆ ಅಕೌಂಟೆಂಟ್ ಶುಡ್ ಹ್ಯಾವ್ ವರ್ಕಿಂಗ್ ನಾಲೆಜ್ ಆಫ್ ರಿಲೆವೆಂಟ್ ಡಿಸಿಪ್ಲಿನ್ ಅದಕ್ಕೆ ಸಂಬಂಧಪಟ್ಟಿದ್ದ ಅದರ್ ಡಿಸಿಪ್ಲಿನ್ಸ್ ಲೈಕ್ ಎಕನಾಮಿಕ್ಸ್ ಇರ್ಬೋದು ಸ್ಟಾಟ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಲಾ ಇರ್ಬೋದು ಆಯ್ತಲ್ಲ ನಿಮ್ ಕಡೆ ರೈಟ್ ಸೊ ಅಕೌಂಟ್ ಒಂದ ಕಲೆ ಆಗತ್ತೀರಿ ಇಲ್ಲ ಅಕೌಂಟ್ ಕೂಡ ನಾವು ಅದು ಕೂಡ ಕಲಿಬೇಕಾಗುತ್ತೆ ಅರ್ಥ ಆಗ್ತಾ ಇದೆ ಅಂದ್ರೆ ಏನ್ರಿ ಸೊ ದಟ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಓವರ್ಲ್ಯಾಪಿಂಗ್ ಏರಿಯಾಸ್ ಅಂಡ್ ಅಪ್ಲೈ ದ ನಾಲೆಜ್ ಆಫ್ ಅದರ್ ಡಿಸಿಪ್ಲಿನ್ ಅಕೌಂಟಿಂಗ್ ಮಾಡುವಾಗ ನಾವು ಎಲ್ಲೆಲ್ಲಿ ಬೇರೆ ಡಿಸಿಪ್ಲಿನ್ ನಾಲೆಜ್ ಬೇಕಾಗುತ್ತಲ್ಲ ಅಲ್ಲಿ ನಾವಿಲ್ಲಿ ಅದಕ್ಕೆ ಬಚ್ಚೋ ಅದಕ್ಕೆ ಡಿಸಿಪ್ಲಿನ್ ಇನ್ ಓನ್ ವರ್ಕ್ ಅಂಡ್ ವೇರಿಯಬಲ್ ಪಾಸಿಬಲ್ಸ್ ಆರ್ ಎಕ್ಸ್ಪರ್ಟ್ ಅಡ್ವೈಸ್ ಬೇಕಾಗುತ್ತೆ ಹಾಗಿದ್ರೆ ಸರ್ ಯಾವುದು ಅಕೌಂಟಿಂಗ್ ಅಂಡ್ ಎಕನಾಮಿಕ್ಸ್ ಅಕೌಂಟಿಂಗ್ ಮತ್ತೆ ಎಕನಾಮಿಕ್ಸ್ ಇದರ ನಡುವಿನ ಏನು ವ್ಯತ್ಯಾಸ ಇದೆಯಪ್ಪ ಏನು ಕನೆಕ್ಷನ್ ಇದೆ ನೋಡ್ರಿ ಎಕನಾಮಿಕ್ ಈಸ್ ವ್ಯೂಸ್ ಆಸ್ ಅ ಸೈನ್ಸ್ ಆಫ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಏನ್ ನಿರ್ಧಾರ ತಗೋತೀರಿ ನೀವು ರೈಟ್ ಏನ ನಿರ್ಧಾರ ತಗೋತೀರಿ ಈ ನಿರ್ಧಾರವನ್ನು ನಾವು ರ್ಯಾಷನಲ್ ತಗೊಂಡ್ವಿ ಚಾಣಾಕ್ಷಣತೆ ಇಂಟೆಲಿಜೆನ್ಸ್ ತೋರ್ಸ್ ತಗೋತೀವಿ ಕರೆಕ್ಟ್ ಅದು ಏನ್ರಿ ಇದು ಅದು ಎಕನಾಮಿಕ್ಸ್ ಬಗ್ಗೆ ಕರೆಕ್ಟ್ ಅಬೌಟ್ ದ ಯೂಸ್ ಆಫ್ ಸ್ಟೇಟ್ ರಿಸೋರ್ಸಸ್ ಬಿಕಾಸ್ ಎಕನಾಮಿಕ್ಸ್ ನ ಕಲ್ತೇವೆ ನಾವು ಸ್ಟೇಟ್ ರಿಸೋರ್ಸಸ್ ನಾವು ಯಾರು ನಮ್ಮ ಹತ್ರ ಏನು ಆದಾಯ ಇದೆ ಈ ಆದಾಯದಿಂದ ಆದಷ್ಟು ನಾವು ಹೆಚ್ಚಿಗೆ ಬಯಕೆಗಳನ್ನು ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕರೆಕ್ಟ್ ಅದೇ ರೀತಿ ನಮ್ಮ ಹತ್ರ ಏನ್ ಸಂಪನ್ಮೂಲಗಳಿದಾವೆ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹೌದು ಇಲ್ಲ ಅಂದ್ರೆ ಏನ್ರಿ ಇಟ್ ಈಸ್ ಕನ್ಸರ್ನ್ ವಿತ್ ಅನಲೈಸಿಸ್ ಆಫ್ ಎಫಿಷಿಯಂಟ್ ಯೂಸ್ ಆಫ್ ಸ್ಟೇಟ್ ರಿಸೋರ್ಸಸ್ ಫಾರ್ ಸ್ಯಾಟಿಸ್ಫೈಂಗ್ ಹ್ಯೂಮನ್ ವಾಂಟ್ಸ್ ಏನು ಮಾನವ ಬಯಕೆಗಳು ಇದಾವೆ ಅವನಿಗೆ ಸರಿಯಾದ ರೀತಿಯಲ್ಲಿ ರೈಟ್ ಪೂರ್ಣ ಮಾಡ್ಲಿಕ್ಕೆ ತೃಪ್ತಿ ಕೊಡ್ಲಿಕ್ಕೆ ನಾವು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅಂದ್ರೆ ದಿಸ್ ಮೇ ಬಿ ವ್ಯೂಡ್ ಇದರ್ ಫ್ರಮ್ ಪರ್ಸ್ಪೆಕ್ಟಿವ್ ಆಫ್ ಸಿಂಗಲ್ ಫರ್ಮ್ ಆರ್ ಕಂಟ್ರಿ ಆಸ್ ಅ ಹೋಲ್ ಒಬ್ಬರಿಗೆ ಆಗ್ಬೋದು ಮ್ಯಾಕ್ರೋ ಲೆವೆಲ್ ಆಗ್ಬೋದು ಅಥವಾ ಮ್ಯಾಕ್ರೋ ಲೆವೆಲ್ ಆಗ್ಬೋದು ಎಕನಾಮಿಕ್ ಅದ್ರ ಬಗ್ಗೆ ಇರ್ತೀರಿ ಎಕನಾಮಿಕ್ ಇಸ್ ಆಲ್ ಅಬೌಟ್ ಏನ್ ರಿಸೋರ್ಸಸ್ ಅದಾವೆ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ ಆದಷ್ಟು ಗರಿಷ್ಠ ಪ್ರಮಾಣದಲ್ಲಿ ಗರಿಷ್ಠ ಭಾಗದಲ್ಲಿ ಅಥವಾ ಹೆಚ್ಚಿಗೆ ಮಟ್ಟದಲ್ಲಿ ನಮ್ಮ ಬಯಕೆಯನ್ನು ಪೂರ್ಣ ಮಾಡಕ್ ಮಾಡ್ತೇವೆ ಕರೆಕ್ಟ್ ಅದೇ ವಚ್ಚು ಅಕೌಂಟಿಂಗ್ ವ್ಯೂಡ್ ಆಸ್ ಅ ಸಿಸ್ಟಮೆಟಿಕ್ ಸಿಸ್ಟಮ್ ವಿಚ್ ಪ್ರೊವೈಡ್ ದ ಡೇಟಾ ಅಕೌಂಟಿಂಗ್ ಇದಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ ಯಾರಿಗೆ ಯೂಸರ್ಸ್ಗೆ ಮಾಡಲಿ ಟು ಪರ್ಮಿಟ್ ದ ಇನ್ಫಾರ್ಮ್ ಜಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್ ಕೂಡ ಸಂಬಂಧ ಇದಕ್ಕಿದೆ ಡಿಸಿಷನ್ ಮೇಕಿಂಗ್ ಇದೆ ಹೌದಲ್ಲ ಸೊ ಸಮ್ ನಾನ್ ಅಕೌಂಟಿಂಗ್ ಡೇಟಾ ಆರ್ ಆಲ್ಸೋ ರಿಲೆವೆಂಟ್ ಫಾರ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನ್ ಸರ್ ಅಂದ್ರೆ ಏನಂದ್ರೆ ಅಕೌಂಟಿಂಗ್ ಈಸ್ ಅ ಸಿಸ್ಟಮ್ ವೇರ್ ಆಲ್ಸೋ ದ ವಾಟ್ ಎವರ್ ದ ಇನ್ಫಾರ್ಮೇಶನ್ ವಿ ಹ್ಯಾವ್
ಏನ್ ಮಾಹಿತಿ ಇದೆ ನಮ್ಮ ಹತ್ರ, ಆ ಮಾಹಿತಿಯಿಂದ ನಾವು ಒಂದು ನಿರ್ಧಾರ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ರೈಟ್, ಸಮ್ ನಾನ್ ಅಕೌಂಟಿಂಗ್ ಡೇಟಾ ಆರ್ ಆಲ್ಸೋ ರಿಲೆವೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಏನ್ರಿ ಸರ್, ಈಗ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದೆ ಆಯ್ತು, ಆನ್ ದಾಟ್ ಬೇಸ್ ಗೋಯಿಂಗ್ ಟು ಟೇಕ್ ಡಿಸಿಷನ್ ಇಲ್ಲ. ಇದಕ್ಕೆ ಅಟ್ಯಾಚ್ ಇದ್ದು ಸಂಬಂಧಪಟ್ಟಿದ್ದು ನಾನ್ ಅಕೌಂಟಿಂಗ್ ಡೇಟಾ ಯಾವ್ದ್ರಿ ಸರ್, ಅದು ಎಕನಾಮಿಕ್ಸ್ ಇರ್ಬೋದು. ಅದನ್ನ ನಾವು ಆಡ್ ಮಾಡಿ ಏನ್ ಮಾಡ್ತೀವಿ, ನಾವು ಡಿಸಿಷನ್ ತಗೋತೀವಿ. ಓಕೆನಾ, ಓಕೆನಾ ಬಚ್ಚೋ, ಓಕೆನಾ. ಸೊ ಅಕೌಂಟಿಂಗ್ ಓವರ್ಲ್ಯಾಪ್ಸ್ ಎಕನಾಮಿಕ್, ಅಕೌಂಟಿಂಗ್ ಮತ್ತೆ ಎಕನಾಮಿಕ್ಸ್ ಓವರ್ಲ್ಯಾಪ್ ಆಗ್ತವೆ ಇನ್ ಮ್ಯಾನಿ ರೆಸ್ಪೆಕ್ಟ್, ಇನ್ ಕಾಂಟ್ರಿಬ್ಯೂಟಿಂಗ್ ಲಾಟ್ ಆಫ್ ಇಂಪ್ರೂವಿಂಗ್ ದ ಮ್ಯಾನೇಜರಲ್ ಡಿಸಿಷನ್ ಪ್ರೊಸೆಸ್. ಅಕೌಂಟಿಂಗ್ ಮತ್ತೆ ಎಕನಾಮಿಕ್ ಇನ್ಫಾರ್ಮೇಶನ್ ಇದೆಯಲ್ಲ, ಇಲ್ಲೇ ನಾವು ಸ್ಪೆಷಲಿ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಬಹಳಷ್ಟು ಕಡೆ ದೇರ್ ಸೋ ಮೆನಿ ಸ್ಟೇಜಸ್, ದೇರ್ ಸೋ ಮೆನಿ ಸಿಚುವೇಶನ್ಸ್ ವೇರ್ ಯು ಹ್ಯಾವ್ ಟು ಟೇಕ್ ಅ. ಅರ್ಥ ಆಗಿದೆಯಾ, ಅರ್ಥ ಆಗಿದೆ. ಬಟ್ ಎಕನಾಮಿಕ್ ಥಿಯರೀಸ್ ಇನ್ಫ್ಲೂಯೆನ್ಸ್ ದ ಡೆವಲಪ್ಮೆಂಟ್ ಆಫ್ ಡಿಸಿಷನ್ ಮೇಕಿಂಗ್ ಫುಲ್ ಯೂಸ್ ಇನ್ ಅಕೌಂಟಿಂಗ್. ಹೌದು, ದೇರ್ ಸೋ ಮೆನಿ ಎಕನಾಮಿಕ್ಸ್ ಥಿಯರಿ ಇದಾವೆ, ಲಾ ಆಫ್ ಡಿಮ್ಯಾಂಡ್, ಲಾ ಆಫ್ ಸಪ್ಲೈ, ರೈಟ್. ಅದೇ ರೀತಿ ಯು ನೋ ರೈಟ್, ಪ್ರೈಸಿಂಗ್, ಇಲಾಸ್ಟಿಸಿಟಿ ಹೇಳ್ಕೊಡ್ತೀನಿ ಮುಂದೆ ಹೋಗಿ. ಅಲ್ಲಿ ಏನಾಗುತ್ತೆ, ಇದು ಬಹಳ ಸಹಾಯ ಮಾಡುತ್ತೆ. ಅರ್ಥ ಆಗಿದೆಯಾ, ಅರ್ಥ ಆಗಿದೆ ಸರ್. ನೆಕ್ಸ್ಟ್ ಏನು, ಅಕೌಂಟಿಂಗ್ ಆಸ್ ಎ ಸ್ಟಾಟಿಸ್ಟಿಕ್. ನೋಡ್ರಿ, ಅಕೌಂಟಿಂಗ್ ಮತ್ತೆ ಸ್ಟಾಟಿಸ್ಟಿಕ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೆಮ್, ವಾಟ್ ಈಸ್ ದ ರಿಲೇಷನ್? ನೋಡ್ರಿ, ಸ್ಟಾಟಿಸ್ಟಿಕ್ in accounting can be appreciated better than the context of nature of accounting records. ಹೆಂಗೆ ಸರ್, ನೋಡಿ ಸ್ಟಾಟಿಸ್ಟಿಕ್ ಅಂದ್ರೆ ಏನು, ವಾಟ್ ಎಕ್ಸಾಕ್ಟ್ಲಿ ಸ್ಟಾಟಿಸ್ಟಿಕ್? ಸ್ಟಾಟಿಸ್ಟಿಕ್ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್ ಇರುತ್ತೆ, ಡೇಟಾ ಇರುತ್ತೆ, ಆನ್ ದ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ಇಟ್ ಇನ್ ಮೀಡಿಯನ್, ಮೋಡ್, ಕೋರಿಲೇಷನ್ಸ್, ರಿಗ್ರೆಷನ್ಸ್, ಪ್ರೊಬಾಬಿಲಿಟಿ. ಹೌದು ಇಲ್ಲ? ಅಂದ್ರೆ ಏನ್ ಸರ್, ಈಗ ನೋಡಮ್ಮ, ವೆರಿ ಸಿಂಪಲ್ ಆಗಿದೆ. ಇಲ್ಲೇ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಸ್ ಎ ವೆರಿ ಪ್ರಿಸಿಯಸ್ ಇದ್ರೆ, ಸ್ಟಾಟಿಸ್ಟಿಕ್ in accounting can be appreciated better in context of nature of accounting. Accounting information is a very precious, extract it exact to the last paisa, ಪ್ರತಿ ಒಂದು ಪೈಸಾ ನಾವು ಅಕೌಂಟ್ ಮಾಡ್ತೀವಿ. ಬಟ್ ಡಿಸಿಷನ್ ಮೇಕಿಂಗ್ ಪರ್ಪಸ್ such precision is not necessary, hence statistic approximation are sought. ನೋಡಿ, ಒಪ್ಕೋತೀನಿ, ಅಗ್ರಿ ಮಾಡ್ತೀವಿ. ಏನಪ್ಪಾ ಅಂದ್ರೆ, ಅಕೌಂಟಿಂಗ್ ಅಲ್ಲಿ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಆಣೆಗಿನ ಲೆಕ್ಕ ಮಾಡ್ತೀವಿ. ಬಟ್ ಡಿಸಿಷನ್ಸ್ ಮೇಡ್ ಮಾಡಲಿಕ್ಕೆ, ರೈಟ್, ನಿರ್ಧಾರ ತಗೊಳ್ಳಿಕ್ಕೆ ಒಂದು ಅಂದಾಜು ಇದ್ರೆ ಸಾಕು, ಒಂದು ಸರಾಸರಿ, ಒಂದು ಅವರೇಜ್ ಇದ್ರೆ ಸಾಕು, ಅಪ್ರಾಕ್ಸಿಮೇಷನ್. ಅದು ಸ್ಟಾಟಿಸ್ಟಿಕ್ ಆಗುತ್ತೆ. ಸೊ ಇನ್ ಅಕೌಂಟ್ಸ್ ಆಲ್ ದ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್ ಇಂಡಿವಿಜುವಲಿ ಬಿಕಾಸ್ ದೇ ಆರ್ ರಿಲೇಟೆಡ್ ಟು business transaction. As against this, statistic is concerned with typical value behavior and trends. What exactly the trend is over a period of time or degree of variation, series of observation. Therefore, wherever a need arises for only broad generation, ಅಂದ್ರೆ ಏನಾಗುತ್ತೆ, ನಾವು ಅವರೇಜಸ್ ತಗೋತೀವಿ ಅಲ್ಲಿ, ಅವರೇಜ್ ರಿಲೇಶನ್ಶಿಪ್. ಅಂದ್ರೆ ಏನಪ್ಪಾ ಇಲ್ಲ ಅಂದ್ರೆ, ಅಕೌಂಟೆನ್ಸಿನೂ ಕೂಡ ಇಂಪಾರ್ಟೆಂಟ್ ಇದೆ. ಇನ್ ದ ಸೇಮ್ ಟೈಮ್ ಮೈ ಡಿಯರ್ ಸ್ಟೂಡೆಂಟ್, ಅಕೌಂಟೆನ್ಸಿ ಇಂಪಾರ್ಟೆಂಟ್ ಇದೆ. ಇನ್ ದ ಸೇಮ್ ಟೈಮ್ ಸ್ಟಾಟಿಸ್ಟಿಕ್ ದಲ್ಲಿ ಏನಲ್ಲ, ಬಿಕಾಸ್ ಸ್ಟಾಟಿಸ್ಟಿಕ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಡಿಸಿಷನ್ ತಗೊಳ್ಳಕ್ಕೆ ಯೂಸ್ ಮಾಡ್ತೀವಿ, ಒಂದು ಸರಾಸರಿ ಹೇಳ್ತೀವಿ. ಈಗ ಎಕ್ಸಾಂಪಲ್ ತಗೊಳ್ರಿ, ಬಿಸ್ನೆಸ್ ನಮಗೆ ಇವಾಗ 9,75,00,000 ರೂಪಾಯಿ ಪ್ರಾಫಿಟ್ ಆಗಿದೆ. ಆಯ್ತು, ಹೋದ ವರ್ಷ ನಾವು 10 ಕೋಟಿ ತಯಾರು ಮಾಡಿದ್ವಿ, ಕಳಿಸಿದ್ವಿ. ಏನಾಗುತ್ತೆ, 25 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳೋಕ್ ಬದಲಿ ನಾವು ಇದರದೊಂದು ಸರಾಸರಿ ಪರ್ಸೆಂಟ್ ನಮ್ದು ಪ್ರಾಫಿಟ್ ಕಡಿಮೆ ಆಗಿದೆ ಅಂತ ಹೇಳಿದೇವಲ್ಲ, ದಟ್ ಇಸ್ ಅವರೇಜ್ ತಗೋತೀವಿ, ಸರಾಸರಿ ತಗೋತೀವಿ. ಸೊ ಅಲ್ಲಿ ಏನಾಗುತ್ತೆ ಬಚ್ಚು, ಸ್ಟಾಟಿಸ್ಟಿಕ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಡೆಫಿನೆಟ್ಲಿ ವಿ ವಿಲ್ ಕವರ್ ದಟ್ ಗೋಯಿಂಗ್ ಫರ್ದರ್, ರೈಟ್. ನೆಕ್ಸ್ಟ್, ಅಕೌಂಟಿಂಗ್ ವಿತ್ ಮ್ಯಾಥಮೆಟಿಕ್ಸ್. ನೋಡ್ರಿ, ಗೊತ್ತಿದೆ ಮ್ಯಾಥಮೆಟಿಕ್ಸ್, ಅಡಿಷನ್, ಪ್ಲಸ್, ರೈಟ್, ಸಬ್ಸ್ಟ್ರಾಕ್ಷನ್, ಡಿವೈಡೇಷನ್, ಡಿವಿಷನ್, ಇದೆಲ್ಲ ಬರ್ತವೆ. ಅಂದ್ರೆ ಏನ್ರಿ, ನೋಡ್ರಿ, ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು algebraical form. In fact, first known book on this subject was part of the treatise algebra. ಹೌದಲ್ಲ? ಸೊ ಡಬಲ್ ಎಂಟ್ರಿ ಸಿಸ್ಟಮ್, ಒಂದು ಡೆಬಿಟ್ ಆದ್ರೆ ಇನ್ನೊಂದು ಕ್ರೆಡಿಟ್, ಒಂದು ಕ್ರೆಡಿಟ್ ಆದ್ರೆ ಇನ್ನೊಂದು ಡೆಬಿಟ್. ಅಲ್ಜೆಬ್ರಾ ಆಗಿದೆ. ಫಂಡಮೆಂಟಲ್ ಅಕೌಂಟಿಂಗ್ ಇಕ್ವೇಶನ್ಸ್
right? Discuss in detail under the dual aspect of the concept in this chapter. ಮುಂದೆ ಬರ್ತದೆ ಅದು. The knowledge of arithmetic ಅಂದ್ರೆ ಏನ್ರಿ ಸರ್ and algebra is ಒಂದು ರಿಕ್ವೈರ್ಮೆಂಟ್ ಅದು ಫಾರ್ ಅಕೌಂಟಿಂಗ್ ಕಾಂಪಿಟೇಷನ್ ಮಾಡುವಾಗ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಅರ್ಥಮೆಟಿಕ್ ನಾಲೆಜ್ ಮತ್ತೆ ಅಲ್ಜಿಬ್ರಾ ನಾಲೆಜ್ ಆಗುತ್ತೆ. ಈಗ ಆರ್ಟ್ಸ್ ಮಾಡಿದ್ರು ಸಿ ಎ ಮಾಡಬಹುದಾ ಸರ್? 100% ಮಾಡಬಹುದು. ಬಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಅವ್ರು ಕಲ್ಕೋಬೇಕಾಗುತ್ತೆ. ಹೈಸ್ಕೂಲ್ ತನಕ ಅವರು ಒಂದು ಸಿಸ್ಟಮೆಟಿಕ್ ಕಲ್ಕೋಬೇಕಾಗುತ್ತೆ. ಅಂದ್ರೆ ಏನ್ ಸರ್? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಅನಿಟಿ ಆರ್ ಎಕ್ಸಾಂಪಲ್ಸ್ ಆಫ್ ಸಚ್ ಫಂಡಮೆಂಟಲ್ಸ್ ಯೂಸಸ್. While computing the depreciation ಆಯ್ತು, finding out the installment in hire purchase ಆಯ್ತು, installment payment transactions ಆಯ್ತು, calculation of amount to be set aside for repayment of the loan ಆಯ್ತು, replacement of the assets ಆಯ್ತು, calculating the lease rent ಆಯ್ತು. Mathematical techniques are frequently used. Accounting data are also presented in ratio form. Right? ಮತ್ತೆ ಏನ್ ಸರ್ ಈಗ ಲಾ ನೋಡ್ರಿ, ಅಕೌಂಟ್ಸ್ ದಾಗ there is something called business law ಇದೆ, companies law ಇದೆ, ಹೌದಲ್ಲ? ಲಾದ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಈಗ ಕಾಂಟ್ರಾಕ್ಟ್ ಸೇಲ್ ಆಫ್ ದಿ ಗೂಡ್ಸ್ ಆಕ್ಟ್, ನೀವು ಸೇಲ್ ಮಾಡ್ತಾ ಇದ್ದೀರಾ, ಯಾರಿಗೆ ಸೇಲ್ ಮಾಡ್ತಾ ಇದ್ದೀರಿ, ಯಾವ ರೀತಿ ಸೇಲ್ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ಲ, ಅದರದ್ದು ಲಾ ಇರೋದಕ್ಕೆ ವಾಟ್ ಎಕ್ಸಾಕ್ಟ್ಲಿ ಲಾ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅಂದ್ರೆ ಏನ್ರಿ ಸರ್, ಅಕೌಂಟಿಂಗ್ ಅಂಡ್ ಲಾ. ಎಕನಾಮಿಕ್ ಎಂಟಿಟಿ ಆಪರೇಟ್ಸ್ ವಿದಿನ್ ದ ಲೀಗಲ್ ಗವರ್ಮೆಂಟ್, ರೈಟ್? ಆಲ್ ಟ್ರಾನ್ಸಾಕ್ಷನ್ ವಿದಿನ್ ದ ಸಪ್ಲೈ ಅಂಡ್ ಕಸ್ಟಮರ್ಸ್ ಆರ್ ಗವರ್ನ್ಡ್ ಬೈ ಕಾಂಟ್ರಾಕ್ಟ್ ಆಕ್ಟ್. ತಗೋತೀನಿ ಆಮೇಲೆ, ರೈಟ್? ಅಂಡ್ ಸೇಲ್ ಆಫ್ ದ ಗೂಡ್ಸ್ ಆಕ್ಟ್ ಸಿಲೆಬಸ್ ಆಗಿದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಇದೆ ನಿಮಗೂ. ದ ಎಂಟಿಟಿ ಇಟ್ ಸೆಲ್ಫ್ ಇಸ್ ಕ್ರಿಯೇಟೆಡ್ ಕಂಟ್ರೋಲ್ ಬೈ ದಿ ಲಾ. ಫಾರ್ ಎಕ್ಸಾಂಪಲ್, ಕಂಪನಿ ಕ್ರಿಯೇಟೆಡ್ ಬೈ ಕಂಪನೀಸ್ ಆಕ್ಟ್ ಆಲ್ಸೋ ಕಂಟ್ರೋಲ್ಡ್ ಬೈ. ಸಿಮಿಲರ್ಲಿ ಎವ್ರಿ ಕಂಟ್ರಿ ಹ್ಯಾಸ್ ಸೆಟ್ ಆಫ್ ಎಕನಾಮಿಕ್, ಫಿಸಿಕಲ್, ಲೇಬರ್ ಲಾ ಇದಾವೆ. ಸೊ ಈಗ ಲೇಬರ್ ಲಾ ಅದಕ್ರಿ ಅವ್ರಿಗೆ ಸಾಲಿ ಕೊಡಾಕ್ತೀರಾ, ಕಾಸ್ಟ್ ಆಗತ್ತೆ, ಅಕೌಂಟ್ ಮಾಡ್ತೀರಾ, ಪ್ಲಸ್ ಲೇಬರ್ ಲಾ ಗೊತ್ತಿರ್ಬೇಕಲ್ಲ, ಎಷ್ಟು ಸಾಲಿ ಕೊಡ್ಬೇಕು, ಯಾರು ಕೊಡ್ಬೇಕಂತ. ಅದೇ ರೀತಿ ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ಸ್. ಫಸ್ಟ್ ನೀನು ಹೇಳಿ ನಾನು ಟ್ರಾನ್ಸಾಕ್ಷನ್ ಮತ್ತೆ ಇವೆಂಟ್ ಅಂತ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಡ್ರಿ. ಆಲ್ವೇಸ್ ಗೈಡ್ ಬೈ ದಿ ಲಾ ಆಫ್ ಲ್ಯಾಂಡ್. ಸೊ ವೆರಿ ಆಫನ್ ಅಕೌಂಟಿಂಗ್ ಸಿಸ್ಟಮ್ ಟು ಬಿ ಫಾಲೋಡ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್ ಬೈ ಲಾ. ಫಾರ್ ಎಕ್ಸಾಂಪಲ್, ಕಂಪನೀಸ್ ಆಕ್ಟ್ ಆಯ್ತು, ಪ್ರಿಸ್ಕ್ರೈಬ್ ದ ಫಾರ್ಮ್ಯಾಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಯ್ತು. ಇದು ಕೂಡ ಏನಾಗುತ್ತೆ, ಸಂಬಂಧ ಇದೆ ಇದಕ್ಕೆ. ಅಕೌಂಟಿಂಗ್ ಆಸ್ ಎ ಮ್ಯಾನೇಜ್ಮೆಂಟ್. ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎಸ್ ಬಚ್ಚು ಇಂಟರ್ಮೀಡಿಯೇಟ್ ದಾಗ ಕಲಿತೇವೆ ನಾವು, 100% ನಾವು ಕಲಿಯೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಾವು ಇಂಟರ್ಮೀಡಿಯೇಟ್ ದಾಗ ಕಲಿತೀವಿ. ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಇಂಟರ್ನಲ್ ಯೂಸರ್ಸ್ ಇದರ ಅಕೌಂಟಿಂಗ್ ಇನ್ಫಾರ್ಮೇಶನ್. ಈಗ ಮ್ಯಾನೇಜರ್ಗೆ ಏನ್ ಇನ್ಫಾರ್ಮೇಶನ್ ಬೇಕಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ, ಆನ್ ವಾರ್ಡ್ ಬೇಸಿಸ್ ಆಧಾರ ಮೇಲೆ ತಗೋತಾನವ ಅಕೌಂಟಿಂಗ್ ಇನ್ಫಾರ್ಮೇಶನ್ ತಗೋತಾನೆ, ಹೌದು ಇಲ್ಲ? ಅಂದ್ರೆ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ is broad occupation field which comprise of many functions and encompass the application of my discipline, including those mentioned above. Accountants are well placed in management and play a key role in the management team. ಹೌದಪ್ಪ, ನಾಳೆ ನೀವು ಯಾವುದೇ ಒಂದು ಸಂಘಟನೆಯಲ್ಲಿ ನಿರ್ವಾಹಕರಾಗಿ, ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಬಚ್ಚೋ ಅಕೌಂಟಿಂಗ್ ಗೊತ್ತಿರಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. A large portion of the accounting information is paid for management. ಅಕೌಂಟಿಂಗ್ ಇನ್ಫಾರ್ಮೇಶನ್ ಇರಲ್ಲ, ಅಕೌಂಟಿಂಗ್ ಫಿನಾನ್ಷಿಯಲ್ ಡೇಟಾ ಇರುತ್ತಲ್ಲ, ಆ ಡೇಟಾದಿಂದ ನಾವೇನ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳ್ಳಕ್ಕೆ ಯೂಸ್ ಮಾಡ್ತೀವಿ. ಇದೇನ್ ಕಂಪ್ಲೀಟ್ ಡೇಟಾ ಇದೆ ಫೈನಾನ್ಷಿಯಲ್ ಅಕೌಂಟ್, ಅದು ಎಲ್ಲಿಗೆ ಸಂಬಂಧ ಇದೆ? ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಸಂಬಂಧ ಇದೆ, ಹೌದು ಇಲ್ಲ? ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ದ ಬೇಸಿಕ್ ಸೋರ್ಸ್ ಆಫ್ ಡಾಕ್ಯುಮೆಂಟ್. ಇನ್ ಮ್ಯಾನೇಜ್ಮೆಂಟ್ ಟೀಮ್, accountant is to be a better position to understand the use of such data. ನಾಳೆ ನೀವು CA ಆಗಿದ್ರಿ, ರೈಟ್? ನಿಮ್ಗೆ ಗೊತ್ತಿರಬೇಕು ಈ ಇನ್ಫಾರ್ಮೇಶನ್ ಯಾವ ರೀತಿ ಉಪಯೋಗ ಮಾಡೋದು ಮ್ಯಾನೇಜ್ಮೆಂಟ್ ದವರು. That is most important. In other words, accountant plays an active role in management to understand the data required so the accounting system can model serve the management purpose. ಹೌದು, ಅಕೌಂಟಿಂಗ್ ಸಿಸ್ಟಮ್ ಇಲ್ಲ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ ಮ್ಯಾನೇಜ್ಮೆಂಟ್ ಅಲ್ಲಿ. ಲಿಮಿಟೇಷನ್ಸ್ ಅದಾವೆ, ಕರೆಕ್ಟ್? ಲಿಮಿಟೇಷನ್ಸ್ ಮುಗಿಸೋಣ. ಲಿಮಿಟೇಷನ್ಸ್ ಮುಗಿಸಿದ ಮ್ಯಾಗೆ ಬಚ್ಚೋ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪಾರ್ಟ್ ಟುಮಾರೋ. ಒಂದು ಕೆಲಸ ಮಾಡ್ತೀನಿ, ಅಲ್ಲಿ ಡೂ ಒನ್ ಥಿಂಗ್. ಫಸ್ಟ್ ಈಗ ಇಂಡಿಯನ್ ಕಾಂಟ್ರಾಕ್ಟ್ ಆಗಿ ತಗೋತೀನಿ 10 ನಿಮಿಷ ಆದ್ಮೇಲೆ. ನಾಳೆ ನಾನು ಲಿಮಿಟೇಷನ್ ತಗೋತೀನಿ. ವಿಲ್ ಎಂಗೇಜ್ ಲಿಮಿಟೇಷನ್ ಟುಮಾರೋ. ಸ್ವಲ್ಪ ಲಘು ತಗೋತೀನಿ, ನಾನು ಬೇಗ ತಗೋತೀನಿ 9:30ಗೆ, ಬಿಕಾಸ್ ಇವಾಗ ಸ್ವಲ್ಪ ಲೇಟ್ ಆಯಿತು. ಸೊ ಮೋಸ್ಟ್ ಪ್ರಾಬ್ಲಿ ನಾಳೆ ನಾನು 9:30ಗೆ ಎಕ್ಸಾಕ್ಟ್ ಬರ್ರಿ, ಜಾಯ್ನ್ ಆಗಿ
ಅದಾದ್ಮೇಲೆ ಲಾ ಇದೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಪ್ಲೀಸ್ ಬನ್ರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಫಸ್ಟ್ ಚಾಪ್ಟರ್ ಸ್ವಲ್ಪ ಬೋರಿಂಗ್ ಇತ್ತದು, ಅದು ಬಿಕಾಸ್ ಬೇಸಿಕ್ಸ್ ಅಲ್ಲ, ಅದು ಇನಿಷಿಯಲ್ ಪೇಜಸ್ ಇರ್ತವೆ. ಈಗ ಏನ್ ಕ್ಲಾಸನ್ನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ವೆರಿ ಇಂಪಾರ್ಟೆಂಟ್ ಇದೆ, ಜಾಯಿನ್ ಆಗಿ ಬಚ್ಚು. ಆಲ್ರೈಟ್, ಈಗ ಒಂದು 10 ಮಿನಿಟ್ಸ್ ಜಾಯಿನ್ ಆಗ್ತೀನಿ 11:45ಗೆ. ಸೊ ಗೈಸ್ ಬಾಯ್. ಡೌಟ್ ಇಲ್ವಲ್ಲ? ಲೈಕ್ ಶೇರ್ ಮಾಡಿ.